ಜನನಿ ಜನಕೌ ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ. ಪರಮಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ, ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ, ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮನೆದು ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ, ಗ್ರಂಥಕರ್ತರಾದ ಪರಮ ಪೂಜ್ಯ ಸಾಧು ಶ್ರೀ ನಿಶ್ಚಲದಾಸಜಿಯವರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 16ನೇ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರಸಾಗರ. ವಿಚಾರಸಾಗರದ ನಿನ್ನೆಯಿಂದ ಗ್ರಂಥ ಮಹಿಮೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮನುಷ್ಯ ಯಾವುದಾದ್ರೂ ಒಂದು ಪ್ರವೃತ್ತಿ ಆಗಬೇಕಾಗಿತ್ತು ಅಂತಂದರೆ ಅದರ ಮಹಿಮೆ ಗೊತ್ತಾದರೆ ಪ್ರವೃತ್ತಿ ಆಗ್ತಾನೆ. ಈ ವಿಚಾರಸಾಗರದ ಮಹಿಮೆ ಏನು ಅದನ್ನು ಇಲ್ಲಿ ಹೇಳ್ತಾ ಇದ್ದಾರಲ್ಲ. ಭರ್ಯೋ ವೇದ ಸಿದ್ಧಾಂತ ಜಲ ಜಾಮೇಯತಿ ಗಂಭೀರ್ ಅಸ ವಿಚಾರ ಸಾಗರ ಕಹೋ ಪೇಖಿ ಮುದಿತ ವೈ ಧೀರ. 6ನೇ ದೋಹ ಹೇಳ್ತಾ ಇದ್ದಾರಲ್ಲ. ಭರ್ಯೋ ವೇದ ಸಿದ್ಧಾಂತ ಜಲ ಜಾಮೇ ಅತಿ ಗಂಭೀರ. ಯಾವುದರಲ್ಲಿ ವೇದದ ಸಿದ್ಧಾಂತ ರೂಪ ಜಲವು ತುಂಬಿಕೊಂಡಿರುವುದೋ ಅಸ ವಿಚಾರ ಸಾಗರ ಕಹು, ಅಂತಹ ವಿಚಾರ ಸಾಗರವನ್ನು ನಾನು ಹೇಳುತ್ತೇನೆ. ಪೇಖಿ ಮುದಿತ ವೈ ಧೀರ. ಇಂತಹ ವಿಚಾರ ಸಾಗರವನ್ನು ನೋಡಿ ಧೀರರಾಗಿರ್ತಕ್ಕಂಥ ಸಾಧಕರು ಸಂತೋಷವನ್ನು ಮುದಿತ ವೈ ಧೀರ, ಸಂತೋಷವನ್ನು ಹೊಂದುತ್ತಾರೆ. ಸೂತ್ರ ಭಾಷ್ಯ ವಾರ್ಧಿಕ ಪ್ರಭೃತಿ ಗ್ರಂಥ ಬಹುತ ಸುರಬಾನಿ ತಥಾಪಿ ಮೈ ಭಾಷಾ ಕರು ಲಖಿಮತಿ ಮಂದ ಅಜಾನೆ. ಅಲ್ರಿ, ಈಗಾಗಲೇ ಈ ಜಗತ್ತಿನಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಅನೇಕ ಗ್ರಂಥಗಳು ಇರಲಿಕ್ಕಾಗಿ ನೀವು ಯಾಕೆ ವಿಚಾರ ಸಾಗರವನ್ನು ಬರಿತಾ ಇದ್ದೀರಿ ಅಂತ ಕೇಳಿದರೆ ಅದನ್ನು ಹೇಳ್ತಾ ಇದ್ದಾರೆ. ಸೂತ್ರ ಭಾಷ್ಯ ವಾರ್ತಿಕ ಪ್ರವೃತ್ತಿ. ಸೂತ್ರ ಭಾಷ್ಯ, ಸೂತ್ರ ಅಂದರೆ ಬ್ರಹ್ಮಸೂತ್ರ, ಭಾಷ್ಯ ಅಂದರೆ ಶಂಕರ ಭಾಷ್ಯ, ವಾರ್ತಿಕ ಪ್ರವೃತ್ತಿ. ಈ ಮೊದಲಾಗಿರ್ತಕ್ಕಂಥ ಮಹಾತ್ಮರು ಗ್ರಂಥ ಬಹುತ ಸುರಬಾನೆ, ಬಹಳಷ್ಟು ಗ್ರಂಥಗಳನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆದಿರುತ್ತಾರೆ. ತಥಾಪಿ ಹಾಗಿದ್ದರೂ ಕೂಡ ಮೈ ಭಾಷಾಕರು, ನಾನು ಭಾಷಾ ಗ್ರಂಥವನ್ನು ಬರೆಯುತ್ತೇನೆ. ಅವರಿರೋದು ದಿಲ್ಲಿಯ ಆಚೆ ಕಡೆ. ಆ ಕಾಲದಲ್ಲಿ ಅಲ್ಲಿ ಹಿಂದಿ ಭಾಷೆ ಪ್ರಾಕೃತ ಭಾಷೆ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಹಿಂದಿ ಭಾಷೆಯಲ್ಲಿ ಗ್ರಂಥವನ್ನು ಬರೆಯುತ್ತೇನೆ. ಯಾಕೆ ಅಂತ ಕೇಳಿದರೆ, ಯಾರಿಗೆ ಸಂಸ್ಕೃತದ ಜ್ಞಾನವೂ ಇರುವುದಿಲ್ಲವೋ ಅಲ್ರಿ, ಅಂತಹ ಮಂದ ಅಧಿಕಾರಿಗಳಿಗೆ ನಾನು ಈ ವಿಚಾರ ಸಾಗರವನ್ನು ಹೇಳುತ್ತೇನೆ ಅಂತ ಹೇಳಿ. ಸರಿ,
ಪ್ರಾಕೃತ ಭಾಷೆಯಲ್ಲಿ ಬರಿತಾ ಇದ್ದೇನೆ ಅಂತೀರಲ್ಲ ನಿಶ್ಚಲ್ದಾಸರೇ, ಆ ಪ್ರಾಕೃತ ಭಾಷೆಯಲ್ಲಿನೂ ಕೂಡ ಅನೇಕ ಗ್ರಂಥಗಳು ಜಗತ್ತಿನಲ್ಲಿ ಪ್ರಸಿದ್ಧವಾಗಿ ಇರ್ತಾವಲ್ಲ ಅಂತ ಹೇಳ್ತಾ ಇದ್ದಾರೆ. 8ನೇ ದೋಹ. ಕವಿಜನಕೃತ ಭಾಷಾ ಭೌತ ಗ್ರಂಥ ಜಗತ ವಿಖ್ಯಾತ್ ಬಿನ ವಿಚಾರ ಸಾಗರ ಲಖಿ ನಹಿ ಸಂದೇಹ ನ ಸಾತ್. ಕವಿಜನಕೃತ ಏನ್ರಿ, ಒಂದು ವೇಳೆ ಭಾಷಾ ಗ್ರಂಥಗಳು ಸಾಕಷ್ಟೇ ಆದಾಗ್ಯೂ ಅವ್ರು ಒಪ್ಕೋತಾರೆ. ಭಾಷಾ ಗ್ರಂಥಗಳನ್ನು ಬರಿತಾ ಇದ್ದೇನೆ ಅಂತ ಹೇಳಿದ್ರೆ ಈ ಅನೇಕ ಭಾಷಾ ಗ್ರಂಥಗಳು ಅದಾವಲ್ಲ, ಇದ್ದರೂ ಕೂಡ ನಾನು ಈ ವಿಚಾರ ಸಾಗರ ಗ್ರಂಥವನ್ನು ಯಾಕೆ ಬರಿತೀನಿ ಅಂತ ಕೇಳಿದರೆ, ಶ್ರೀ ವಿಚಾರ ಸಾಗರ ಗ್ರಂಥದ ಹೊರತಾಗಿ ಬೇರೆ ಭಾಷಾ ಗ್ರಂಥಗಳಿಂದ ಆತ್ಮವಸ್ತುವಿನ ಸಂಶಯ ನಿವೃತ್ತಿಯಾಗುವುದಿಲ್ಲ. ಅತ್ಯಂತ ಗೂಢವಾಗಿರ್ತಕ್ಕಂಥ ಆತ್ಮ, ಅರೆ ಅತ್ಯಂತ ಗೂಢ ಅಂದರೆ ಅತ್ಯಂತ ರಹಸ್ಯವಾಗಿರ್ತಕ್ಕಂಥ ಆತ್ಮನಲ್ಲಿ ಸಂಶಯಗಳು ನಿವೃತ್ತಿ ಆಗ್ಬೇಕಾದ್ರೆ ನೀವು ವಿಚಾರ ಸಾಗರವನ್ನೇ ಓದಬೇಕು ಅಲ್ರಿ. ವಿಚಾರ ಸಾಗರನು ಓದಲಾರದ ಹೊರತಾಗಿ ಸಂಶಯರಹಿತವಾದ ಆತ್ಮಜ್ಞಾನ ಆಗುವುದಿಲ್ಲ. ಇಂದ್ರಿಯಗಳಿಗಿಂತಲೂ ಮನಸ್ಸು ಸೂಕ್ಷ್ಮದ, ಮನಸ್ಸಿಗಿಂತಲೂ ಬುದ್ಧಿ ಸೂಕ್ಷ್ಮದ, ಆ ಬುದ್ಧಿಗಿಂತಲೂ ಅಹಂಕಾರ ಏನು ಚಿತ್ತ ಸೂಕ್ಷ್ಮದ. ಇವುಗಳನ್ನು ದಾಟಿ ಆತ್ಮ ಅತ್ಯಂತ ಸೂಕ್ಷ್ಮ ಇದ್ದಾನೆ. ಸಾಮಾನ್ಯವಾಗಿ ಪಂಚಭೂತಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದಾವಲ್ಲ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಈ ಪೃಥ್ವಿಯ ಮೊದಲು ಮಾಡಿಕೊಂಡು ಭೂತಗಳು ಕೂಡ ಅತ್ಯಂತ ಸೂಕ್ಷ್ಮದವು. ಪೃಥ್ವಿಗಿಂತಲೂ ಜಲ ಸೂಕ್ಷ್ಮದ. ಅದು ಹ್ಯಾಂಗೆ ಹೇಳ್ತೀರಿ ಅಂತ ಕೇಳಿದ್ರೆ, ಪೃಥ್ವಿಗಿಂತಲೂ ಜಲ ಸೂಕ್ಷ್ಮದ ಹ್ಯಾಂಗೆ ಅಂತ ಕೇಳಿದ್ರೆ, ಬಟ್ಟೆಯೊಳಗೆ ಮಣ್ಣು ಹಾಕಿದ್ರೆ, ಪೃಥ್ವಿಯನ್ನು ಹಾಕಿದ್ರೆ ಹೊರಗೆ ಬರೋದಿಲ್ಲ. ಆ ಬಟ್ಟೆಯೊಳಗೆ ಮಣ್ಣು ಹಾಕಿದ್ರೆ ಹೊರಗೆ ಬರೋದಿಲ್ಲ. ನೀರು ಹಾಕಿದ್ರೆ ಹೊರಗೆ ಬರ್ತೈತೆ ಅಂದ ಬಳಿಕ ಪೃಥ್ವಿಗಿಂತಲೂ ಜಲ ಏನಾದಂಗಾತು? ಸೂಕ್ಷ್ಮ. ಜಲಕ್ಕಿಂತಲೂ ಅಗ್ನಿ ಸೂಕ್ಷ್ಮದ. ಜಲಕ್ಕಿಂತೂ ಅಗ್ನಿ ಸೂಕ್ಷ್ಮ ಅಂತ ಹ್ಯಾಂಗಂತೀರಿ ಅಂತ ಕೇಳಿದರೆ, ನೀವು ನೀರು ಕಾಸ್ತೀರಲ್ಲ, ಏನಂತೀರಿ? ಕೈ ಹಾಕಿ ನೀರ ಕಾಯ್ದಾವಂತಂತೀರಿ. ಆ ಕಾಯ್ದಾವಂತ ಏನು ಹೇಳ್ತೀರಲ್ಲ, ಅದು ಅಗ್ನಿ ಅದ. ಅಲ್ಲಿ ಆ ಜಲದೊಳಗೆ ಅಗ್ನಿ ಪ್ರವೇಶ ಆಗಬೇಕಾಗಿತ್ತು ಅಂದರೆ ಜಲಕ್ಕಿಂತಲೂ ಅಗ್ನಿ ಸೂಕ್ಷ್ಮ ಇದ್ದಾಗೇ ಪ್ರವೇಶ ಆಗಲಿಕ್ಕೆ ಬರ್ತದೆ. ಜಲಕ್ಕಿಂತ ಯಾಕೆ? ಜಲದೊಳಗೆ ಪ್ರವೇಶ ಆಗ್ಯದ. ನೀರು ಕಾದಾವಂತೀರಿ, ಅದು ನೀರಿನ ಧರ್ಮ ಅಲ್ಲ. ಅದು ಎದರ ಧರ್ಮ ಅಂತ ಕೇಳಿದ್ರೆ ಅಗ್ನಿಯ ಧರ್ಮದ. ಆದ್ದರಿಂದ ಜಲಕ್ಕಿಂತಲೂ ಅಗ್ನಿ ಸೂಕ್ಷ್ಮದ. ಅಗ್ನಿಗಿಂತಲೂ ವಾಯು ಸೂಕ್ಷ್ಮದ. ಅಗ್ನಿಗಿಂತ ವಾಯು ಸೂಕ್ಷ್ಮ ಅಂತ ಹ್ಯಾಂಗಂತೀರಿ ಅಂತ ಕೇಳಿದ್ರೆ, ಅಗ್ನಿ ನೇತ್ರ ಇಂದ್ರಿಯಕ್ಕೆ ವಿಷಯ ಆಗಿ ಗೋಚರ ಆಗ್ತದೆ, ಆದರೆ ವಾಯು ಗೋಚರ ಆಗೋದಿಲ್ಲ. ಆದ್ದರಿಂದ ಅಗ್ನಿಗಿಂತಲೂ ವಾಯು ಸೂಕ್ಷ್ಮದ. ವಾಯುವಿಗಿಂತಲೂ ಆಕಾಶ ಸೂಕ್ಷ್ಮದ. ವಾಯುಗಿಂತೂ ಆಕಾಶ ಹ್ಯಾಂಗೆ ಸೂಕ್ಷ್ಮದ ಅಂತ ಕೇಳಿದ್ರೆ, ನಾವು ಈ ಅಗ್ನಿ ಅಥವಾ ಈ ವಾಯು ಏನಾಗ್ತದೆ ಅಂತ ಕೇಳಿದ್ರೆ ನೇತ್ರೇಂದ್ರಕ್ಕೇನು ಗೋಚರ ಆಗೋದಿಲ್ಲ. ಆದರೆ ತ್ವಗೇಂದ್ರಿಯದಿಂದ ವಾಯುವನ್ನು ತಿಳಿಲಿಕ್ಕೆ ಸಾಧ್ಯದ. ಹವಾ ತಂಪದ, ಗಾಳಿ ತಂಪದ ಅಂತೀರಲ್ಲ, ಯಾವುದರಿಂದ ಅಂತೀರಿ? ತ್ವಗೇಂದ್ರಿಕ ವಿಷಯ, ನೇತ್ರೇಂದ್ರಿಕ ವಿಷಯ ಆಗೋದಿಲ್ಲ. ತ್ವಗೇಂದ್ರಿಕ ವಿಷಯ ಆಗುವುದರಿಂದ ಅಗ್ನಿಗಿಂತಲೂ ವಾಯು ಸೂಕ್ಷ್ಮದ. ವಾಯುಗಿಂತಲೂ ಆಕಾಶ ಸೂಕ್ಷ್ಮದ. ವಾಯು ತ್ವಗೇಂದ್ರಿಕರ ವಿಷಯ ಆಗ್ತದೆ, ಆಕಾಶ ಯಾವ ಇಂದ್ರಿಯಕ್ಕೂ ವಿಷಯ ಆಗುವುದಿಲ್ಲ. ಅಲ್ರಿ, ಆಕಾಶ ಕಣ್ಣಿಗೆ ಕಾಣಿಸ್ತದ ಅಂತ ನಿಮಗೆ ಅನಿಸ್ಬಹುದು. ಕಣ್ಣಿಗೆ ಕಾಣಿಸೋದು ಆಕಾಶ ಅಲ್ಲ. ಆಕಾಶ ಒಳಗೇನು ಪ್ರಕಾಶ ಐತಲ್ಲ,
ಆಕಾಶದೊಳಗೆ ಪ್ರಕಾಶ ಐತಲ್ಲ, ಪ್ರಕಾಶ ಈ ಕಾಣಿಸ್ತತೆ ಹೊರತು ಆಕಾಶ ಕಾಣಿಸೋದಿಲ್ಲ. ಆಕಾಶ ಕಣ್ಣಿಗೆ ಕಾಣಿಸ್ತಿತ್ತಂದ್ರೆ ಪೂರ್ಣ ಕತ್ತಲಿ ಒಳಗೆ ಆಕಾಶ ಕಣ್ಣಿಗೆ ಕಾಣಬೇಕಾಗಿತ್ತಲ್ಲ, ಕಾಣಿಸೋದಿಲ್ಲ. ಆದ್ದರಿಂದ ವಾಯುಗಿಂತಲೂ ಆಕಾಶ, ಆಕಾಶಗಿಂತಲೂ ಮಹತ್ತತ್ವ, ಮಹತ್ತತ್ವಗಿಂತಲೂ ಏನಪ್ಪ ಅಂತ ಕೇಳಿದ್ರೆ ಆ ಯಾವ ಪ್ರಕೃತಿಗಿಂತಲೂ ಅದರ ಕಾರ್ಯವಾಗಿರ್ತಕ್ಕಂಥ ಇಂದ್ರಿಯಗಳು ಅದಲ್ರಿ, ಕಾರ್ಯವಾಗಿರ್ತಕ್ಕಂಥ ಮನ ಬುದ್ಧಿ ಚಿತ್ತ ಅಹಂಕಾರಗಳು ಎಲ್ಲ ಒಂದಕ್ಕೊಂದು ಸೂಕ್ಷ್ಮ ಇರೋಣದರಿಂದ ಅತ್ಯಂತ ಗೂಢವಾಗಿರ್ತಕ್ಕಂಥ ಆತ್ಮ ಸಂಶಯರಹಿತ ಆಗಬೇಕಾಗಿತ್ತ. ನಮ್ಮ ವಿಚಾರ ಸಾಗರ ನೋಡೋದು ಹೊರತಾಗಿ ನಿಮ್ಗೆ ಏನಾಗೋದಿಲ್ಲ, ಯಥಾರ್ಥ ಸಂಶಯರಹಿತವಾದ ಜ್ಞಾನ ಆಗುವುದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ ಪುಣ್ಯಾತ್ಮರೇ. ಒಂದು ವೇಳೆ ಭಾಷಾ ಗ್ರಂಥಗಳು ಸಾಕಷ್ಟಿವೆ, ಆದಾಗ್ಯೂ ಶ್ರೀ ವಿಚಾರ ಸಾಗರ ಗ್ರಂಥದ ಹೊರತಾಗಿ ಬೇರೆ ಭಾಷಾ ಗ್ರಂಥಗಳಿಂದ ಆತ್ಮವಸ್ತುವಿನಲ್ಲಿರುವ ಸಂಶಯ ನಿವೃತ್ತಿ ಆಗುವುದಿಲ್ಲ. ಇದಕ್ಕೆ ಕಾರಣವೇನೆಂದರೆ, ಅಲ್ರಿ ಈಗಾಗಲೇ ಕೆಲವು ಗ್ರಂಥಗಳು ಅದಾವಲ್ಲ ಅಂತ ಹೇಳಿದರೆ ಅವ್ರು ಅಂತಾರಲ್ಲ, ಕೆಲವರಾರು ಶ್ರವಣ ಮಾಡಿ ಭಾಷಾ ಗ್ರಂಥವನ್ನು ರಚಿಸಿದ್ದಾರೆ. ಶ್ರವಣ ಮಾಡಿ ಏನ್ರಿ ಅವ್ರಿಗೆ ಹೆಂಗೆ ತಿಳನೋ ಹಂಗೆ ಭಾಷಾ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅಂಥ ಭಾಷಾ ಗ್ರಂಥಗಳು 5 ಇರುತ್ತವೆ. 9ನೇ ಟಿಪ್ಪಣಿ. ಭಾಷಾ ಗ್ರಂಥಗಳು ಎಷ್ಟಿದಾವ? 5. ಷಟ್ ಪ್ರಶ್ನೆ, ಶತಪ್ರಶ್ನೆ, ಜ್ಞಾನಮಂಜರಿ, ಜ್ಞಾನಚೂರ್ಣ, ವೇದಾಂತಸಾರ ಮತ್ತು ಪಂಚೀಕರಣ. ಇವು ಮನೋಹರ ದಾಸಕೃತ ಷಟ್ ಭಾಷಾ ಗ್ರಂಥಗಳಿರ್ತವೆ. 6 ಭಾಷಾ ಗ್ರಂಥಗಳದಾವ. ಅದರೊಳಗೆ ಪಂಚೀಕರಣ ಸ್ವಲ್ಪ ಅದ. ಪಂಚೀಕರಣವು ಕೂಡ ನಮಗೆ ಆತ್ಮಜ್ಞಾನಕ್ಕೂ ಉಪಯೋಗದ. ಆದರೆ ಅದು ಏನದ ಅಂತ ಕೇರ ಅವರು ಹೇಳಿದ್ದು ಪಂಚೀಕರಣ ಸ್ವಲ್ಪ ಇರುತ್ತದೆ. ಅದನ್ನು ಬಿಟ್ಟು ಉಳಿದ ಪಂಚಭಾಷಾ ಅಂತೇನು ನಾವು ಕರೆದಿವಲ್ಲ, ಈ ಉಳಿದವುಗಳೇನದಾವಲ್ಲ ಇವೆಲ್ಲ ಮೊದಲು ಅದಾವೆ ಏನ್ರಿ. 5 ಇರುತ್ತವೆ. ಅವುಗಳ ಪ್ರಕ್ರಿಯೆಗಳು ಕೆಲವು ಅಂಶಗಳಲ್ಲೇನೋ ಶಾಸ್ತ್ರದ ಅನುಸಾರ ಆಗಿರುತ್ತವೆ. ಯಾರು ಕೇಳಿ ಬರೆದರಲ್ಲ ಆ 5 ಗ್ರಂಥಗಳು ಕೆಲವು ಅಂಶದಲ್ಲಿ ತಮಗೆ ಎಷ್ಟು ಅನುಭವಕ್ಕೆ ಬಂದತಿ ಅಷ್ಟು ಕೆಲವು ವಿಷಯಗಳಲ್ಲಿ ಅವು ಏನದ ಶಾಸ್ತ್ರದ ಅನುಸಾರವಾಗಿದಾವೆ. ಮತ್ತು ಶ್ರವಣ ಮಾಡಲ್ಪಟ್ಟ ಯಾವ ಅರ್ಥವು ಯಥಾರ್ಥವಾಗಿ ಗ್ರಹಣವಾಗುವುದಿಲ್ಲವೋ, ಶ್ರವಣ ಮಾಡುವಾಗ ಸಂಪೂರ್ಣ ಅರ್ಥ ಗ್ರಹಣ ಆಗುವುದಿಲ್ಲ. ಯಾಕಂತ ಮನಸ್ಸಿನ ಚಂಚಲತೆ ಇರುವುದರಿಂದ, ಚಂಚಲವಾದ ಮನಸ್ಸಿನಿಂದ ಅದು ಆ ಶ್ರವಣ ಮಾಡಿದ್ದಾರೆ. ಆದ್ದರಿಂದ ಯಥಾರ್ಥವಾಗಿ ಗ್ರಹಣ ಆಗುವುದಿಲ್ಲ. 10 ಟಿಪ್ಪಣಿ ಅದ ಎಲ್ಲ. ಇಂದ್ರಿಯಗಳ ಮತ್ತು ಮನಸ್ಸಿನ ಚಂಚಲತೆಯಿಂದ ಶ್ರವಣ ಮಾಡಿರುವ ಅರ್ಥ ಭೂತಾಗ್ನಿಯಂತೆ ಪಿಶಾಚಾಗ್ನಿಯಂತೆ ಇದ್ದಕ್ಕಿದ್ದ ಹಾಗೆ ಗ್ರಹಣವಾಗುವುದಿಲ್ಲ. ಸ್ಮಶಾನದೊಳಗೆ ಕೆಲವೊಂದು ಭಗ್ ಅಂತ ಬೆಳಕು ಕಾಣಿಸ್ತದೆ, ಅದಕ್ಕೆ ಅಂತಾರೆ ಭೂತಾಗ್ನಿ ಅಂತ ಕರೀತಾ ಇದ್ದಾರೆ. ಅದು ಸ್ಪಷ್ಟವಾಗಿ ಹಂಗೆ ಗೋಚರ ಆಗೋದಿಲ್ಲವೋ, ಯಾವಾಗ ಬೆಳಕಾಕತಿ ಮತ್ತು ಆಗ ಹೋಗಿಬಿಡ್ತೈತಲ್ಲ. ಹಾಗೆ ಈ ಗ್ರಂಥ ಏನು ಮಾಡ್ತದೆ ಅಂತ ಕೇಳಿ ಯಥಾರ್ಥವಾಗಿ ಗ್ರಹಣವಾಗುವುದಿಲ್ಲ. ಅಷ್ಟು ಅಂಶದಲ್ಲಿ ಮಾತ್ರ ಶಾಸ್ತ್ರಕ್ಕೆ ವಿರುದ್ಧವಾಗಿರುತ್ತದೆ. ಯಾವುದು ಶಾಸ್ತ್ರಕ್ಕೆ ವಿರುದ್ಧ ಆಗಿದೆ ಅಂತ ಕೇಳ ಯಥಾರ್ಥವಾಗಿ ಗ್ರಹಣವಾಗದೇ ಇರತಕ್ಕಂಥದ್ದೇನು ಅಂಶತೆ ಅಲ್ಲ, ಅದು ಶಾಸ್ತ್ರಕ್ಕೆ ವಿರುದ್ಧವಾಗಿರುತ್ತೆ. ಆದ್ದರಿಂದ ಶ್ರೋತಾ ಪುರುಷನಿಂದ ಬರೆಯಲ್ಪಟ್ಟ ಗ್ರಂಥದಿಂದ ಸಂಶಯರಹಿತವಾದ ಜ್ಞಾನವು ಆಗುವುದಿಲ್ಲ. ಶ್ರೋತಾ ಗ್ರಂಥಗಳಿಂದ ಏನಂತಾರ ಅವರು? ಶ್ರೋತಾ ಪುರುಷರಿಂದ ಕೇಳಿದ ಅದು ಯಥಾರ್ಥ ಆಗುವುದಿಲ್ಲ. ಯಾನೋ ಒಬ್ಬ ಪುಣ್ಯಾತ್ಮ ಈಜು ಗ್ರಂಥದ ಮೇಲೆ 1000 ಪುಟದ ಗ್ರಂಥ ಬರೆದಂತೆ. ಎದ ಮಗ ಈಸೋದು ಗೊತ್ತೈತಿಲ್ಲ. ಅವು 1000 ಪುಟದ ಗ್ರಂಥ ಬರೆದಾಗ ಊರಾಗಿನ ಜನ ಭಾಳ ಸಂತೋಷಪಟ್ಟು ಅವನ ಆನೆ ಮೇಲೆ ಕೂಡ್ರಿಸಿ ಆ ಗ್ರಂಥನೂ ಇಟ್ಟು ಮೆರವಣಿಗೆ ಮಾಡ್ಕೊತ ನದಿ ತೀರಕ್ಕೆ ಬಂದ್ರಂತೆ. ನದಿ ತೀರಕ್ಕೆ ಬಂದ ಕೂಡಲೇ ಅವರು
ಮತ್ತು ಈಜು ವಿದ್ಯಾ ನೀವು ಹೇಳ್ತಿ ಪುಸ್ತಕ ಬರೆದ್ರಿ ಅಲ್ಲ, ಅದು ಹ್ಯಾಂಗೆ ರೀ ಅಂದ್ಕೇಳಿ ಹಿಂಗೆ ಕೈ ಮಾಡಿರಿ, ಮ್ಯಾಲೆ ಕೂತು ಹೇಳ್ತದೆ ಎದ್ರ ಮೇಲೆ, ಆನೆ ಮೇಲೆ ಕೂತು ಹಿಂಗೆ ಕಾಲಲ್ಲಿ ನೀರು ಒದ್ದಿರಿ, ಹಿಂಗೆ ಕೈ ಮಾಡಿರಿ ಅಂತ ಹೇಳ್ತಿದ್ದ. ಅವು ಮಾಡಕ್ಕೆ ಅದು ಏನಾಗಿಬಿಡ್ತು, ಅವಕ್ಕೆ ಹತ್ತಲ್ಲಿ ಮುಳುಗಾಕೆ ಹತ್ತಿದ್ವು. ಆವಾಗ ಅವ್ರೇನದು, ಪುಸ್ತಕ ಬರೆದ ಲೇಖಕರೇ ನೀವೇ ಇಲ್ಲಿ ಬಂದು ನನಗೆ ಸ್ವಲ್ಪ ಈಸಿ ತೋರಿಸ್ರಿ ಅಂದ್ಕೂಲೆ ನನಗೆ ನೀರು ನೋಡಿದ್ರೆ ಭಯ ಆಕೈತಿ ಅಂದವ. ಬರ್ದನ 1000 ಪುಟ ಗ್ರಂಥ ಅಲ್ಲ, ಅನುಭವ ಇಲ್ಲ, ಕೇಳ್ಯಾನ ಹಂಗೆ. ಅನುಭವ ಬೇರೆ, ಕೇಳಿ ಬರೆಯೋದು ಬೇರೆ, ಹೌದಲ್ರಿ. ಹಾಲನ್ನು ಕೆಲವು ಮಂದಿ ನೋಡ್ಯಾರ, ಹೌದಲ್ರಿ, ಕೆಲವು ಮಂದಿ ಕುಡ್ದಾರ. ನೋಡಿದವ್ರಿಗೆ ಬರೀ ಬಣ್ಣದ ಜ್ಞಾನಕ್ಕೈತೆ ಹೊರತು ಅದು ರುಚಿ ಜ್ಞಾನ ಆಗೋದಿಲ್ಲ. ಯಾವಾಗ ಕುಡ್ದಾರಲ್ಲ ಅವ್ರಿಗೆ ಅನುಭವ ಆಗಿ ಬರ್ತೈತಿ, ಹಾಲಂದ್ರೆ ಹಿಂಗಿರ್ತದೆ ಅಂತ. ಆ ದಶೆಯಿಂದ ಶ್ರವಣ ಮಾಡಿದ ಗ್ರಂಥಗಳು ಸಂಶಯರಹಿತ ಜ್ಞಾನ ಆಗುವುದಿಲ್ಲ. ಆದ್ದರಿಂದ ಕೆಲವು ಭಾಷಾ ಗ್ರಂಥಗಳು ಏನ್ರಿ ಕಿಂಚಿತ್ ಶಾಸ್ತ್ರ ಓದಿ ರಚಿಸಲ್ಪಟ್ಟವೆ. ಕೇಳಿದ ಬರೆದದ್ದು ಬೇರೆ, ಓದಿ ಬರೆದದ್ದು ಬೇರೆ. ಕೆಲವು ಭಾಷಾ ಗ್ರಂಥಗಳು ಅದಾವಲ್ಲ, ಅವು ಕಿಂಚಿತ್ ಶಾಸ್ತ್ರ ಓದಿ ರಚನೆ ಮಾಡ್ಯಾರ. ಉದಾಹರಣೆಗೆ ಆತ್ಮಬೋಧ 11ನೇ ಟಿಪ್ಪಣಿ. ಆತ್ಮಬೋಧ ಅಂದ್ರೆ ಸಾಧು ಶ್ರೀ ಮಾಣಿಕ್ ದಾಸಜಿ ಕೃತ ಏನು ಮಾಣಿಕ ಬೋಧವು ಇರುತ್ತದೆ. ಅದಕ್ಕೆ ಆತ್ಮವಿಚಾರವೆಂತಲೂ ಕೂಡ ಅನ್ನುತ್ತಾರೆ. ಅದರ ಮೇಲೆ ಮೂಲಚಂದ ಜ್ಞಾನಿಗಳು ಸಾರೋದ್ಧಾರ ನಾಮಕ ವ್ಯಾಖ್ಯಾನವನ್ನು ಕೂಡ ಮಾಡಿದ್ದಾರೆ. ಇಂತಹ ಆತ್ಮಬೋಧ ಐತಿ, ಪರಂತು ಅದರಿಂದಲೂ ಕೂಡ ಸಂಶಯರಹಿತ ಜ್ಞಾನ ಆಗುವುದಿಲ್ಲ. ಸಂಶಯರಹಿತ ಜ್ಞಾನ ಆಗುವುದು ಏಕೆಂದರೆ ಅದರಲ್ಲಿ ವೇದಾಂತದ ಪ್ರಕ್ರಿಯೆಗಳು ಸಂಪೂರ್ಣ ಇರುವುದಿಲ್ಲ. ವೇದಾಂತದ ಪ್ರಕ್ರಿಯೆಗಳು ಆ ಗ್ರಂಥದಲ್ಲಿ ಸಂಪೂರ್ಣವಾಗಿ, ಆತ್ಮಬೋಧ ಅಂತಕ್ಕಂಥ ಗ್ರಂಥದಲ್ಲಿ ವೇದಾಂತದ ಪ್ರಕ್ರಿಯೆ ಅಂದ್ರೆ ತತ್ವವನ್ನು ತಿಳಿತಕ್ಕಂಥ ಯಾವುದೇ ಒಂದು ರೀತಿಗೆ ಏನಂತಾರೆ, ಪ್ರಕ್ರಿಯೆ ಅಂತ ಕರೀತಾರೆ ಅಲ್ರಿ. ಪ್ರಕ್ರಿಯೆ ಅಂತ ಅನಿಸ್ಬೇಕಾಗಿತ್ತಂದ್ರೆ ದೇಹತ್ರಯ ದೃಷ್ಟ, ಇದೊಂದು ಪ್ರಕ್ರಿಯೆ. ಚಂದ್ರಾಗತ್ತಿಲ್ಲ, ದೇಹತ್ರಯ ದೃಷ್ಟ, ದೇಹ ಮೂರುಗಳನ್ನು ಅರಿತಕ್ಕಂಥದ್ದು ಯಾವುದು, ಅದುವೇ ಆತ್ಮ. ಪಂಚಕೋಶಾತೀ ಇವು ಪ್ರಕ್ರಿಯೆಗಳು. ಪಂಚಕೋಶಾತೀತ ಅಂತಾರೆ. ಪಂಚಕೋಶಗಳಂದ್ರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಈ 5 ಕೋಶಗಳೇನದಲ್ಲ, ಇದಕ್ಕೆ ವಿಲಕ್ಷಣ. ಅತೀತ ಅಂದ್ರೆ ವಿಲಕ್ಷಣ, ಇದೊಂದು ಪ್ರಕ್ರಿಯೆ. ಹೀಗೆ ಅನೇಕ ಪ್ರಕ್ರಿಯೆಗಳನ್ನು ನಾವು ಚಂದ್ರದಲ್ಲಿ ಕೇಳ್ಕೊಂಡು ಬಂದೀವಲ್ಲ, ಆ ಸಂಪೂರ್ಣ ಪ್ರಕ್ರಿಯೆಗಳು ಇಲ್ಲಿಲ್ಲಂತ. ಆತ್ಮಬೋಧ ಅಂತಕ್ಕಂಥ ಗ್ರಂಥ ಏನೈತಲ್ಲ, ಅದರಲ್ಲಿ ಸಂಪೂರ್ಣ ಪ್ರಕ್ರಿಯೆಗಳು, ವೇದಾಂತದ ಪ್ರಕ್ರಿಯೆಗಳು ಇರುವುದಿಲ್ಲ. ಮತ್ತೇನದ ಅಂತ ಕೇಳಿದರೆ, ವಿಚಾರ ಸಾಗರ ಗ್ರಂಥದಲ್ಲಿ ಸಂಪೂರ್ಣ ಪ್ರಕ್ರಿಯೆಗಳಿರುತ್ತವೆ. ಆ 7 ತರಂಗಗಳನ್ನು ಚೆನ್ನಾಗಿ ಗುರುಮುಖದಿಂದ ಯಾವಾತನು ಶ್ರವಣ ಮಾಡಿ, ಅದನ್ನು ಮನನ ಮಾಡಿ, ಅದನ್ನು ನಿಧಿಧ್ಯಾಸನ ಮಾಡ್ತಾ ಇದ್ದಾನಲ್ಲ, ಅವನಿಗೆ ಮಾತ್ರ ಸಂಶಯರಹಿತವಾಗಿರ್ತಕ್ಕಂಥ ಜ್ಞಾನ ಆಕ್ಕತಿ. ಆದ್ದರಿಂದ ಅಲ್ಲಿ ಸಂಪೂರ್ಣ ಪ್ರಕ್ರಿಯೆಗಳು ಇರುತ್ತವೆ. ಅಲ್ಲದೆ ವೇದಾಂತ ಶಾಸ್ತ್ರಕ್ಕೆ ಅನುಸಾರವಾಗಿರುತ್ತದೆ. ವಿಚಾರ ಸಾಗರ ವೇದಾಂತ ಶಾಸ್ತ್ರಕ್ಕೆ ಏನದ ಅಂತ ಕೇಳ, ವೇದದ ಅಂತ್ಯಭಾಗವಾದ ಉಪನಿಷತ್ತುಗಳಿಗೆ ವೇದಾಂತ ಅಂತ ಕರೀತಾರೆ. ವೇದಾಂತ ಅಂದರೆ ಅದಕ್ಕಾರ ವೇದಗಳ ಅಂತ್ಯಭಾಗದಲ್ಲಿ ಬರ್ತಕ್ಕಂಥ ಯಾವ ಉಪನಿಷತ್ತುಗಳದಾವಲ್ಲ ಅವುಗಳಿಗೆ ವೇದಾಂತ ಅಂತ ಕರೀತಾರೆ. ಇಂತಹ ಶಾಸ್ತ್ರಕ್ಕೆ ಅನುಕೂಲವಾಗಿರುತ್ತದೆ. ಯಾವ ಸ್ಥಾನದಲ್ಲಿಯೂ ಕೂಡ ವಿರುದ್ಧ ಇರುವುದಿಲ್ಲ. ವಿಚಾರ ಸಾಗರ 7 ತರಂಗಗಳು ಓದಿ ಯಾವ ಸ್ಥಾನದಲ್ಲಿಯೂ ಕೂಡ ಏನಾಗೈತೆ ಅಂತ ಕೇಳ, ವೇದಾಂತಕ್ಕೆ ವಿರುದ್ಧ ಆಗಿರ್ತಕ್ಕಂಥದ್ದು ಇಲ್ಲ. ಮತ್ತು ಆತ್ಮಜ್ಞಾನದಲ್ಲಿ ಉಪಯೋಗಿಯಾಗುವ ಯಾವ ಆತ್ಮಜ್ಞಾನಿಗೆ ಉಪಯೋಗಿಯಾಗುವ ಯಾವ ಪದಾರ್ಥಗಳಿರುವವೋ ಅವುಗಳ ನಿರೂಪಣವು ವಿಸ್ತಾರದಿಂದ ಮಾಡಿರುತ್ತದೆ. ಆತ್ಮಜ್ಞಾನಕ್ಕೆ ಅತ್ಯಂತ ಅನುಕೂಲವಾಗಿರ್ತಕ್ಕಂಥ ಯಾವ ಪದಾರ್ಥಗಳೇನು ಅದಾವಲ್ಲ
ಅವುಗಳು ನಿರೂಪಣ ವಿಸ್ತಾರವಾಗಿ ಮಾಡಿರುತ್ತದೆ. ಈ ರೀತಿಯಾಗಿ ಮಾಡುತ್ತೆ. ಆದ್ದರಿಂದ ಬೇರೆ ಭಾಷಾ ಗ್ರಂಥಗಳಿಗಿಂತಲೂ ಅಲ್ಲ ಬೇರೆ ಭಾಷಾ ಗ್ರಂಥಗಳ ಸಮಾನವಾಗಿ ಈ ವಿಚಾರ ಸಾಗರ ಗ್ರಂಥ ಇರುವುದಿಲ್ಲ. ಆದರೆ ಸರ್ವ ಪ್ರಕ್ರಿಯೆ ಭಾಷಾ ಗ್ರಂಥಗಳಿಗಿಂತಲೂ ಈ ಗ್ರಂಥ ಉತ್ತಮವಿರುತ್ತದೆ. ಅಂದರೆ ಭಾಷಾ ಗ್ರಂಥಗಳು ಈಗಾಗಲೇ ಜಗತ್ತಿನಾಗ ಇರ್ತಿರ್ಲಕ್ಕಾಗಿ ನೀವ್ಯಾಕೆ ವಿಚಾರ ಸಾಗರ ಬರಿತೀರಿ ಅಂತ ಕೇಳಿದ್ರೆ ಅವು ಸಂಪೂರ್ಣ ಸಂಶಯರಹಿತ ಆತ್ಮಜ್ಞಾನ ಆಗುವುದಿಲ್ಲ. ಯಾಕಂದರೆ ಎಲ್ಲ ಪ್ರಕ್ರಿಯೆಗಳಲ್ಲಿ ಇಲ್ಲ. ಆದ್ದರಿಂದ ನಾನು ಈ ವಿಚಾರ ಸಾಗರದೊಳಗೆ ಎಲ್ಲ ಪ್ರಕ್ರಿಯೆಗಳನ್ನು ನಿರೂಪಣೆ ಮಾಡಿದ್ದೇನೆ. ಈಗ ಅನುಬಂಧ ನಾಮ ಅನುಬಂಧ ಚತುಷ್ಟಯ ಅಂತ ಕರೀತಾ ಇದ್ದಾರೆ. ನಹಿ ಅನುಬಂಧ ಪಿಚಾನೆ ಜವಲೋ ದ್ವೈತ ಹೊಯ್ಯಿನ ಪ್ರವೃತ್ತ ಸುಗರ ನರ ತೈಲೋ ಜಾನಿಚನಯ್ಯ ಸುನಯ ಪ್ರಬಂಧ ಕಹೂಯಾತೈತೆ ಅನುಬಂಧ. ಅಧಿಕಾರಿ, ಸಂಬಂಧ, ವಿಷಯ ಮತ್ತು ಪ್ರಯೋಜನ ಇವು ಒಂದಕ್ಕೊಂದೊಂದು ಹೊಂದಿಕೊಂಡಿರುವುದರಿಂದ ಅನುಬಂಧ ಅಲ್ಲ, ಒಂದಕ್ಕೊಂದು ಏನಾಗ್ಯಾವ ಅಂತ ಕೇಳ ಹೊಂದಿಕೊಂಡಿರುವುದರಿಂದ ಇವನುಗಳನ್ನು ನಾವು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದೇವೆ. ಯಾವ್ಯಾವು? ಅಧಿಕಾರಿ, ಸಂಬಂಧ, ವಿಷಯ, ಪ್ರಯೋಜನ. ಇವನು ತಿಳಿಲಾರದ ಹೊರತಾಗಿ ಗ್ರಂಥದಲ್ಲಿ ಪ್ರವೃತ್ತಿ ಆಗುವುದಿಲ್ಲ. ಯಾವುದು ತನ್ನ ಜ್ಞಾನದಿಂದ ಗ್ರಂಥದಲ್ಲಿ ಪ್ರವೃತ್ತಿ ಉಂಟು ಮಾಡುತ್ತದೆಯೋ ಅದಕ್ಕೆ ಅನುಬಂಧ ಚತುಷ್ಟಯ ಅಂತ ಕರೀತಾ ಇದ್ದಾರೆ. ಈ ರೀತಿಯಾಗಿ ಅಧಿಕಾರಿ, ಸಂಬಂಧ, ವಿಷಯ, ಪ್ರಯೋಜನ ಇವುಗಳಿಗೆ ಅನುಬಂಧ ಎಂಬ ಹೆಸರು ಇರುತ್ತದೆ. ಅಧಿಕಾರಿ ಮೊದಲಾದ ಗ್ರಂಥದ ಸಂಬಂಧವನ್ನು ತಿಳಿಯದ ಹೊರತಾಗಿ ಈ ಗ್ರಂಥಕ್ಕೆ ನಾನು ಅಧಿಕಾರಿ ಅದನೋ ಅಥವಾ ಎಲ್ಲೋ, ಈ ಗ್ರಂಥಕ್ಕೂ ವಿಷಯಕ್ಕೂ ಸಂಬಂಧ ಏನು ಅದ, ಈ ಗ್ರಂಥವನ್ನು ತಿಳಿಯುವುದರಿಂದ ಪ್ರಯೋಜನ ಏನದ, ಇಂತಹ ರೀತಿಯಲ್ಲಿ ಯಾವ ಅಂತ್ಯರ ಅಧಿಕಾರಿ, ಸಂಬಂಧ, ವಿಷಯ, ಪ್ರಯೋಜನ. ಸುಗರ ಅಂದರೆ ವಿವೇಕಿ ಪುರುಷರು ಗ್ರಂಥದಲ್ಲಿ ಪ್ರವೃತ್ತಿ ಆಗುವುದಿಲ್ಲ. ಅಧಿಕಾರಿ ಮೊದಲಾದ ಗ್ರಂಥದ ಅನುಬಂಧವನ್ನು ತಿಳಿಯದ ಹೊರತಾಗಿ ಸುಗರ ಅಂದರೆ ವಿವೇಕಿ ಪುರುಷರು ಗ್ರಂಥದಲ್ಲಿ ಪ್ರವೃತ್ತಿ ಆಗುವುದಿಲ್ಲ. ಆದ್ದರಿಂದ ಯಾವ ಅನುಬಂಧವನ್ನು ತಿಳಿದು ಪ್ರಬಂಧ ಅಂದರೆ ಗ್ರಂಥವನ್ನು ಕೇಳುವರೋ ಆ ಅನುಬಂಧಗಳನ್ನು ಈಗ ಹೇಳುತ್ತೇನೆ. ಆ ಅನುಬಂಧಗಳು ಯಾವ್ಯಾವ ಅನ್ನೋದನ್ನು ಮೊದಲು ಬರೇ ಏನು ಹೇಳಿದ್ರು ಅಂತ ನಾಮ ಮಾತ್ರ ಕಥನ ಮಾಡಿರು. ಅಂದರೆ ಏನೇನೋ ಅಧಿಕಾರಿ, ಸಂಬಂಧ, ವಿಷಯ, ಪ್ರಯೋಜನ ಇನ್ನು ನಾಮ ಮಾತ್ರ ಕಥನ ಅಂತ ಕರೀತಾರೆ. ಇನ್ನು ಅದರ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ಮೊದಲದ್ದು ಯಾವುದು? ಅಧಿಕಾರಿ. ಅಧಿಕಾರಿಯ ಲಕ್ಷಣವನ್ನು ಹೇಳ್ತಾರೆ. ಮಲವಿಕ್ಷೇಪ ಜಾಕೆ ನಹಿ ಕಿಂತು ಏಕ ಅಜ್ಞಾನ ಹೊಯ್ಚವ ಸಾಧನ ಸಹಿತನರ ಸೋ ಅಧಿಕೃತ ಮತಿಮಾನ. ಯಾರಿಗೆ ಅಧಿಕಾರಿ ಅನ್ನಬೇಕು ಅಂತ ಕೇಳಿದ್ರೆ ಮಲ ವಿಕ್ಷೇಪ ದೋಷಗಳನ್ನು ನಾಶ ಮಾಡಿಕೊಂಡಿರಬೇಕು. ಟೀಕಾದಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಏನೋ ಅಂತಃಕರಣದಲ್ಲಿ ಮಲ ವಿಕ್ಷೇಪ ಆವರಣವೆಂದು 3 ದೋಷಗಳು ಇರುತ್ತವೆ. ಎಲ್ಲಿದಾವು? ಅಂತಃಕರಣದಲ್ಲಿ ಅದಾವೆ. ಏನೇನದಾವು? ಮಲ ಮತ್ತು ವಿಕ್ಷೇಪ. ಮಲ ವಿಕ್ಷೇಪ ಆವರಣ ನಮ್ಮ ಅಂತಃಕರಣದಲ್ಲಿ ಅದಾವ. ಖರೆ ನಮಗೆ ಗೊತ್ತಾಗಿಲ್ಲಲ್ಲ, ಆಶ್ಚರ್ಯ ಅದಲ್ರಿ. ನಮ್ಮ ಅಂತಃಕರಣದೊಳಗೆ ಅದಾವು ಯಾವ್ಯಾವ? ಮಲದೋಷದ, ವಿಕ್ಷೇಪ ದೋಷದ ಮತ್ತು ಆವರಣ ದೋಷದ. ಅಲ್ರಿ, ಯಾರು ಡಾಕ್ಟ್ರ್ ಪರೀಕ್ಷೆ ಮಾಡ್ತಾರೆ, ನಿಮ್ಮ ರಕ್ತ ಡಿಗ್ರಿ ಎಟ್ಟದ ಹೇಳ್ತಾರೆ ಇಲ್ಲರಿ. ನಿಮ್ಮ ಶುಗರ BP ಹೇಳ್ತಾರೆ. ನಾನೇನು ಮಲದೋಷ ಎಟ್ಟತಿ, ವಿಕ್ಷೇಪ ದೋಷ ಎಟ್ಟತಿ ಹೇಳ್ರಿ ಡಾಕ್ಟ್ರ್ ಅಂದ್ರೆ ಅವ್ನಿಗೆ ಗೊತ್ತಾಗಿಲ್ಲ. ನಿಮಗೇನು ಹೇಳ್ತಾನವ? ಡಾಕ್ಟ್ರಿಗೆ ಗೊತ್ತಾಗಿಲ್ಲ. ಅದು ನಮ್ಮಲ್ಲಿ ಮಲದೋಷ ಐತಿ, ವಿಕ್ಷೇಪ ದೋಷ ಐತಿ, ಅವಾಗ ಗೊತ್ತಿಲ್ಲ. ನಿಮಗೇನು ಹೇಳ್ತಾನೆ? ಹಾಗಾದ್ರೆ ಐತೆ ಅಂತ ಹೆಂಗೆ ಅಂತೀರಿ? ನಮಗೂ ಅನುಭವಕ್ಕೆ ಬರುವಲ್ದು, ಡಾಕ್ಟ್ರಿಗೂ ತಿಳಿಯೋದು. ಐತರೆ ಅಂತೀರಿ, ಐತಂತ ಹೆಂಗೆ ಅಂತೀರಿ ಅಂತ ಕೇಳಿದರೆ, ಮನ್ಯಾಗ ಯಾವುದೋ ಒಂದು ಪ್ರಾಣಿ ಸತ್ತಿತ್ತು, ಇಲಿ ಸತ್ತಿತ್ತು ತಿಳ್ಕೊರಿ ಅಲ್ಲ. ಆ ಇಲಿ ಸತ್ತಾಗ ವಾಸನೆ ಬರ್ತದೆ. ಅದನ್ನು ಇಲಿ ಸತ್ತದಲ್ಲಿ ನೋಡಿಲ್ಲ ನೀವು, ಹೌದಲ್ಲ.
ಏನೋ ಸತ್ತದ ಅಂತೀರಲ್ಲ, ವಾಸನೆಯಿಂದ ಆ ಇಲಿ ಸತ್ತದ್ದನ್ನು ಹ್ಯಾಂಗೆ ತಿಳಿತೀರೋ ವಾಸನೆಗಳದ ಒಳಗೆ ಅಲ್ರಿ. ಪರವಧುವಿನ ಕೂಟ, ಅಣ್ಣರೇತಾಪಹರಣ, ಅಭಕ್ಷ ಸೇವನೆ, ಹಿಂಸೆ, ಇವು ಈ ಹೊಗೆ ಬರಕೈತಿ ಅಂದ್ರೆ ಅಲ್ರಿ. ಬೆಂಕಿ ಹೊಗೆ ನೋಡಿ ಬೆಂಕಿ ಜ್ಞಾನ ಆಕತ್ತಿಲ್ಲ. ಬೆಂಕಿ ನೋಡ್ಯಾರ ನೀವು? ನೋಡಿಲ್ಲ. ಆದ್ರೆ ನಿಶ್ಚಯವಾಗಿ ಬೆಂಕಿ ಇದ್ದೇ ಇರ್ತದೆ. ಎತ್ರ ಎತ್ರ ಧೂಮ ತತ್ರ ತತ್ರ ಒಣ್ಣೆ. ಎಲ್ಲಿ ಹೊಗೆ ಐತಿ ಅಲ್ಲಿ ಬೆಂಕಿ ಐತಿ. ಎಲ್ಲಿ ಹೋದಾವಲ್ಲ ಏನೇನು ಪರವಧು, ಇದು ಹೊಗೆ, ಇದು ಮಲದೋಷದ ಹೊಗೆ ಇದು. ಪರವಧುವಿನ ಕೂಟ, ಅಣ್ಣರಿತ್ತಾಪಹರಣ, ಅಭಕ್ಷ ಸೇವನೆ, ಹಿಂಸೆ, ಇವೆಲ್ಲ ಬರಾಕತ್ಯಾವಂದ್ರೆ ಮಲದೋಷ ಐತಿ ಅಂತ ತಿಳ್ಕೊರಿ. ಇವು ಬಂದಿದ್ದಿಲ್ಲ ಅಂದ್ರೆ ನಿಮ್ಮ ಮಲದೋಷ ಇಲ್ಲ ಅಲ್ರಿ. ಅದಕ್ಕೆ ಹೇಳ್ತಾರೆ ಏನು ಅಂತ ಕೇಳಿದರೆ, ನಿಷ್ಕಾಮ ಕರ್ಮದಿಂದ ಅಂತಃಕರಣ ಮಲದೋಷವು ನಿವೃತ್ತಿ ಆಗುತ್ತದೆ. ಮಲದೋಷ ಐತೆ ಅಂತ ನಮಗೆಲ್ಲ ಅನುಭವಕ್ಕೆ ಬಂತು. ಅದರಿಂದ ಹೊಗೆಯಿಂದ ಬೆಂಕಿಯನ್ನು ಗುರುತಿಸಿದಂತೆ ಅಲ್ರಿ. ಕೆಟ್ಟ ವಿಷಯ ವಾಸನೆಗಳು ಬರುವುದರಿಂದ ನಮ್ಮಲ್ಲೇ ಮಲದೋಷ ಐತಿ ಅನ್ನೋದು ಗೊತ್ತಾಯ್ತು. ಅದು ಎದರಿಂದ ನಿವೃತ್ತಿ ಆಕತಿ ಅಂತ ಕೇಳಿದರೆ ನಿಷ್ಕಾಮ ಕರ್ಮದಿಂದ ಅಲ್ರಿ. ನಿಷ್ಕಾಮ ಕರ್ಮದಿಂದ ಏನಾಗ್ತದೆ ಅಂತ ಕೇಳ ನಿಷ್ಕಾಮ ಅಂದ್ರೆ ಏನು? ಯಾವ ಅಪೇಕ್ಷೆ ಇಲ್ಲದನೆ ಏನು ಮಾಡಬೇಕದು? ಆ ಕರ್ಮಗಳನ್ನು ಮಾಡಿರಿ, ಫಲದ ಅಪೇಕ್ಷೆವಿಲ್ಲ ಅಲ್ರಿ. ಕರ್ಮವನ್ನು ಮಾಡೋದು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಹೌದಲ್ರಿ. ಪ್ರತಿಯೊಬ್ಬ ಮನುಷ್ಯ ಕರ್ಮವನ್ನು ಮಾಡಲೇಬೇಕು. ಆ ಕರ್ಮದ ಹಿಂದೆ ಏನಿರ್ತೈತಿ ಅಂತ ಕೇಳಿದ್ರೆ ಫಲದ ಇಚ್ಛೆ ಅಲ್ರಿ, ಕರ್ತೃತ್ವದ ಅಭಿಮಾನ ಎರಡದಾವ. ಫಲದ ಇಚ್ಛೆ ಒಂದದ, ಕರ್ತೃತ್ವದ ಅಭಿಮಾನ ಅದ. ಇವು ಇದ್ದು ಅಂತಂದ್ರೆ ಅದಕ್ಕೇನಾಗೋದಿಲ್ಲ, ಮಲದೋಷ ನಿವೃತ್ತಿ ಆಗುವುದಿಲ್ಲ ಅಲ್ರಿ. ನಿಷ್ಕಾಮವಾಗಿ ಹೆಂಗಿರ್ತೈತಿ ಮನುಷ್ಯ ಅಲ್ರಿ. ಪ್ರತಿಯೊಂದು ಮನುಷ್ಯನ ಮನುಷ್ಯನ ತುಂಬ ಕಾಮನೆಗಳೇ ತುಂಬಿಕೊಂಡವಲ್ಲ ಅಲ್ರಿ. ನಿಷ್ಕಾಮ ಅಕ್ಕನಂತ ಅಂತೀರಲ್ಲ, ನಿಷ್ಕಾಮ ಆದ್ರೆ ನಮ್ಮ ಪ್ರಪಂಚ ಹಂಗೆ ನಡಿಬೇಕ್ರಿ, ಹೌದಲ್ರಿ. ಮತ್ತೆ ನೀವರೇ ಅಂತೀರಿ ಸ್ವಾಮಿಗಳು, ನಿಮಗೇನು ಬಿಸಿ ಅದ, ನಮ್ಮ ಹೆಂಡ್ರು ಮಕ್ಕಳು ಅದಾವಲ್ಲ, ಮತ್ತು ಮಾಡಬೇಕಾಕತಿ, ಮಾಡಿ ಪಡಿಬೇಕಾಕತಿ ಅಂತ ಮನುಷ್ಯನಿಗೆ ಅನ್ನಿಸ್ತದ ಅಲ್ರಿ. ಅನ್ನಿಸ್ತದ. ಆದರೂ ಕೂಡ ಅವ ಪರಮಾತ್ಮ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಅನನ್ಯ ಚಿಂತೆಯಂತೋ ಮಾಂ ಯೇ ಜನಃ ಪರಿಯುಪಾಸ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಎದಿತಟ್ಟು ಹೇಳಕತ್ತಾನಲ್ಲ, ಅದ್ರ ಮೇಲೆ ವಿಶ್ವಾಸ ಇಲ್ಲ ಅಲ್ರಿ. ಅದ್ರ ಮೇಲೆ ವಿಶ್ವಾಸ ಇಲ್ಲ. ಭಗವಂತ ಕೈ ಎತ್ತಿ ಹೇಳಿದಾನ ಏನು, ಅನನ್ಯವಾಗಿ ನಾನು ಚಿಂತನೆ ಮಾಡಿದ್ರೆ ನಿಮ್ಮ ಯೋಗಕ್ಷೇಮವನ್ನು ನಾನು ನೋಡುತ್ತೇನೆ. ಆದ್ದರಿಂದ ನೀನು ನಿಷ್ಕಾಮವಾಗಿ ಕರ್ಮವನ್ನು ಆಚರಣೆ ಮಾಡಿ. ಒಬ್ಬ ಶ್ರೀಮಂತನ ಹತ್ತಿರ ಇಬ್ಬರು ವ್ಯಕ್ತಿಗಳು ಬಂದರು. ಆ ಶ್ರೀಮಂತನಿಗೆ ಆಳುಗಳ ಅವಶ್ಯಕತೆ ಇತ್ತು. ಅವರಿಬ್ಬರನ್ನು ಕೇಳ್ದ, ನೋಡಪ್ಪ ನಿನಗೆ ಸಂಬಳ ಎಷ್ಟು? ಅವ ಹೇಳ್ದ, 1 ವರ್ಷಕ್ಕೆ 1,00,000 ರೂಪಾಯಿ ಕೊಡ್ರಿ. ಆಯಿತು, ನಿಂದೇನಪ್ಪ ಪಗಾರ ಏನು, ನಿಂದೇನು ಅಂತ ಕೇಳ್ದ. ಅವ ಮತ್ತೆ ನಾ ಏನಿಲ್ಲರಿ, ನಿಮ್ಮಲ್ಲಿ ದುಡ್ಯಾಕೆ ಬಂದನ್ರಿ ಅಂದವ. ಅವ ಫಲದ ಅಪೇಕ್ಷೆಯನ್ನು ತೋರಿಸ್ಲಿಲ್ಲ, ಇಲ್ಲ ಅವನಲ್ಲಿ. ಒಬ್ಬ ಫಲದ ಅಪೇಕ್ಷೆ ಐತಿ. ಇಬ್ಬರು ಕೂಡಿ ಸಾವುಕಾರನಲ್ಲಿ ದುಡ್ಯಾಕೆ ಹತ್ತಿದ್ರಪ್ಪ. ಆ ವರ್ಷ 1,00,000 ರೂಪಾಯಿ ಒಯ್ಯಾಕೆ ಹತ್ತಿದವ. ಯಾರು? ಇಚ್ಛೆ ಇದ್ದವ. ಒಯ್ಯಾಕೆ ಹತ್ತಿದ. ಇವರೇ ಕೇಳವಲ್ಲ. 1 ವರ್ಷ ಆತು, 2 ವರ್ಷ ಆತು, 7-8 ವರ್ಷ ಆದರೂ ಕೂಡ ಇವು ಕೇಳವಲ್ಲ. ಸಾವುಕಾರ ವಿಚಾರ ಮಾಡಿದ, ನಾಳೆ ನನ್ನ ಮಗನ ಕನ್ಯಾ ನೋಡೋಕೆ ಹೋಗೋದದ. ನನ್ನ ಮಗನ ಕನ್ಯಾ ನೋಡೋಕೆ ಹೋಗೋದ್ರ ಜೊತೆಗೆ ಇವಂದು ಒಂದು ಕನ್ಯಾ ನೋಡೋಣ. ಯಾಕವ ಏನೂ ಅಪೇಕ್ಷೆ ಮಾಡಿಲ್ಲಲ್ಲ. ಕನ್ಯಾ ನೋಡ್ರಿ ಸಾವುಕಾರ ಅಂತ ಹೇಳ್ಯಾನೇನು? ಕನ್ಯಾ ನೋಡ್ತಾನಿಲ್ಲ. ಮಗನ ಕನ್ಯಾ ನೋಡ್ತಾನೆ, ಅವಗೊಂದು ಕನ್ಯಾ ನೋಡ್ತಾನೆ. ಮಗನ ಮದುವೆ ಜೊತೆಗೆ ಇವಂದು ಮದುವೆ ಮಾಡ್ತಾನೆ. ನಂದೊಂದು ಮದುವೆ ಮಾಡ್ರಿ ತಂದಾನೇನವ ನೋಡ್ರಿ. ನಿಷ್ಕಾಮ ಕರ್ಮ ಹೆಂಗಿರ್ತೈತಿ ಅಂದ್ರೆ, ನಿಮ್ಮ ಅಪೇಕ್ಷೆ ಇಲ್ಲದೇ ಭಗವಂತ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಇದರಾಗ ವಿಶ್ವಾಸ ಬೇಕು, ಮತ್ತೇನು ಇಲ್ಲ. ಆದ್ದರಿಂದ ಮುಂದೆ ಮನೆ ಕಟ್ಟಾಕೈತಿ ಮಗನ ಜೊತೆಗೆ ಇವಂದೊಂದು ಮನೆ ಕಟ್ಟಬೇಕಾತ. ಮನೆ ಕಟ್ಟ್ರಿ ಅಂತ ಹೇಳ ನಾನು.
ಹೇಳದೇ ಇದ್ದರೂ ಕೂಡ ಹೆಂಗೆ ಅವು ಫಲಗಳು ತಾಮೇಗೆ ಬರ್ತಾವಲ್ಲ, ಹಾಗೆ ನಿಷ್ಕಾಮ ಕರ್ಮ ಮಾಡುವುದರಿಂದ ಅದಕ್ಕೂ ಫಲ ಐತಿ. ಏನು? ಅಂತಃಕರಣದ ಶುದ್ಧಿ. ನಿಷ್ಕಾಮವಾಗಿ ಅನೇಕ ಜನ್ಮದಲ್ಲಿ, ಈ ಜನ್ಮದಲ್ಲಾಗಲಿ ಹಿಂದಿನ ಅನೇಕ ಜನ್ಮದಲ್ಲಾಗಲಿ, ಏನು ನಿಷ್ಕಾಮ ಕರ್ಮವನ್ನು ಯಾವಾತನು ಮಾಡಿದಾನೋ ಅವನಲ್ಲಿರ್ತಕ್ಕಂಥ ಅಂತಃಕರಣದಿರೋ ಮಲದೋಷದ ನಿವೃತ್ತಿ ಹಾಗೇ ಆಗ್ತದೆ. ಈ ರೀತಿಯಾಗಿ ಇನ್ನು ವಿಕ್ಷೇಪ ದೋಷ ಅಂದರೆ ಏನು ಅದು ನಿಮಗೆ ಗೊತ್ತದ. ಏನು? ಚಂಚಲ. ಪ್ರತಿಯೊಬ್ಬ ಮನುಷ್ಯನಿಗೆ ಅದು ಗೊತ್ತದ. ಏನು? ಮನುಷ್ಯನ ಚಂಚಲ. ಚಂಚಲಂ ಹಿ ಮನಃ ಕೃಷ್ಣ ಮನಾತಿ ದೃಢ ತಸ್ಯಾಹಂ ನಿಗ್ರಹಂ ಮಾನೆ ವಾಯೋರಿವ ಸುದಷ್ಕರಂ ಅಂತ ಮೂರು ಲೋಕದ ಗಂಡಗ ತಿಳಿಯಲ್ದದು. ಈ ಒನಕಿ ತುಂಡಿಗೆ ಅಂತ ತಿಳಿತೈತಿ ಮನುಷ್ಯಾಗ ಅಲ್ಲ. ಅವ ಪ್ರಶ್ನೆ ಮಾಡ್ತಾ ಇದ್ದಾನೆ. ಏನೋ ಚಂಚಲಂ ಹಿ ಮನಃ ಕೃಷ್ಣ. ಕೃಷ್ಣ, ನೀ ಮನಸ್ಸನ್ನು ನಿಲ್ಲಿಸು ಅಂತೀಯಲ್ಲ, ಅದು ಸ್ವಭಾವ ಚಂಚಲದ. ವಾಯುರೇವ ದುಷ್ಕರ. ವಾಯುವಿನಂತೆ ಅದು ಹಿಡಿದು ಕಟ್ಟಾಕ ಬರಂಗಿಲ್ಲ ಅಲ್ಲ. ಅಂಥದ್ದನ್ನು ನಾನು ಯಾವ ರೀತಿಯಿಂದ ಅದನ್ನು ಏನು ಮಾಡಲಿ? ಹೇಳ್ರಿ ಅಂತಂದಾಗ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಪುರುಷತೆ. ಅವು ಎರಡು ಬೇಕು ನಮಗೆ. ಈ ಚಂಚಲ ಕಳ್ಕೋಬೇಕಾಗಿತ್ತಂದ್ರೆ ಏನು ಬೇಕು? ಯಾವ್ಯಾವು? ಅಭ್ಯಾಸ. ಅಭ್ಯಾಸ ಅಂದರೆ ಪುನಃ ಆವೃತ್ತಿ ಅಭ್ಯಾಸ. ಅಭ್ಯಾಸ ಪುನಃ ಅದನ್ನು ನೆನಪು ಮಾಡ್ಕೊಳ್ಳೋದು. ಇದಕ್ಕೇನಂತಾರೆ? ಪುನಃ ಅಭ್ಯಾಸ, ಆವೃತ್ತಿ ಅಭ್ಯಾಸ. ಮತ್ತು ವೈರಾಗ್ಯ. ವೈರಾಗ್ಯ ಹಾಕ್ಬೇಕ್ರಿ. ನಾವು ದಿನ ಧ್ಯಾನ ಮಾಡೋದು, ದಿನ ನಾವು ಏನು ಮಾಡ್ತೀವಿ ಅಂತ ಕೇಳಿದ್ರೆ ಏಕಾಗ್ರತೆ ಆಗ್ಲಕ್ಕ ಏನು ಮಾಡ್ತಾರೆ? ಏಕಾಗ್ರ ಆಗ್ಲಕ್ಕ ಗುರುಜಿ ಹರಗೆದ್ದು ಏನು ಹೇಳ್ತಾರೆ ನಿಮಗೆ? ಸುಮ್ಮನೆ ಹೇಳ್ತಾರೆ ಅವ್ರಿಗೇನು ಬಿಸಿ ಹೇಳ್ತಾರೆ. ಎಷ್ಟು ಮಂದಿ ಅಲ್ಲಿ ಹೋಗಿ ಆ ಕೆಲಸ ಮಾಡಿರಿ? ಖರೆ ಹೇಳ್ರಿ, ಬಿಡ್ರಿ, ನಮ್ಗೆ ಎಚ್ಚರ ಆಗೋದಿಲ್ಲ, ನಿದ್ದೆ ಬರ್ತೈತೆ ಇದಲ್ಲ. ಎಲ್ಲಿ ತನಕ ನೀವು ಮೋಸ ವಂಚನೆ ಈ ಸಾಧನೆಯಲ್ಲಿ ಮಾಡ್ತೀರಿ ಅಲ್ಲಿ ತನಕ ನಿಮಗೆ ನಿಮ್ಮಪ್ಪಗೂ ಜ್ಞಾನ ಆಗಂಗಿಲ್ಲ ಅಲ್ರಿ. ಎಲ್ಲಿ ತನಕ ನಾವು ಸಾಧನೆಯಲ್ಲಿ ಮೋಸ ವಂಚನೆ ಮಾಡಬಾರ್ದು. ಸಾಧನೆ ಏನು ಮಾಡೋದು ಹಿಡ್ದತಿ ಅಲ್ರಿ. ನಿತ್ಯದಲ್ಲಿ ನಾವು ಆ ಏಕಾಗ್ರತೆಗೋಸ್ಕರವಾಗಿ ಅಭ್ಯಾಸ, ಯಾವುದೇ ಅಭ್ಯಾಸ ಮಾಡು. ಪ್ರಾಣಾಯಾಮ ಭಾಳ ಯೋಗ್ಯದ ಪ್ರಾಣಾಯಾಮ ಅಲ್ರಿ. ಅದನ್ನು ನೀವು ಮಾಡಿದ್ರೆ ಅಲ್ಲ, ಅದು ತಾನೇ ಏನಾಗ್ತದೆ ಅಂತ ಕೇಳಿದ್ರೆ ಮನಸ್ಸು ಅದನ್ನು ಎರಡನೇದವರು ಹೊರಗಿನಿಂದ ನಿಮಗೇನೂ ಸಹಾಯ ಮಾಡೋಂಗಿಲ್ಲ. ಮತ್ತು ಇದೊಂದು ಕೆಲಸ ಅಲ್ರಿ. ಗುರುಗಳು ಅದನ್ನೊಟ್ಟು ನೀವೇ ಮಾಡಿರಿ ಅಂದ್ರೆ ಮತ್ತು ನೀವು ಎಲ್ಲ ಇದು ಇದಿರಲ್ಲ, ಅದನ್ನಷ್ಟು ನೀವು ಮಾಡಂದ್ರೆ ಹಂಗೆ ಮಾಡೋಕ್ಕೆ ಬರೋಂಗಿಲ್ಲ. ಸ್ವತಃ ನೀನೇ ಆ ಮೇಲೆ ಒಂದು ದೃಷ್ಟಾಂತ ಹೇಳ್ತಿರ್ತೀನಿ. ಏನು? ಆ ಹುಡುಗ ಸೈಕಲ್ ಅಂಗಡಿಗೆ ಹೋದ. ಸೈಕಲ್ ಅಂಗಡಿಯಾಗ ಹೋಗೋ ಉತ್ತಮ ಥರ ಸೈಕಲ್ ಕೊಡ್ರಿ ಅಂದ. ಮಾಲಕರು ನೋಡ್ರು 10,000, 5,000, 2,000, 10,000 ರೂಪಾಯಿ ತೊಗೋರಿ, ಉತ್ತಮ ಥರ ಸೈಕಲ್ ಕೊಡ್ರಿ. 10,000 ರೂಪಾಯಿ ಅನಿಸ್ಕೊಂಡು ಸೈಕಲ್ ಕೊಟ್ರು, ತೊಗೊಂಡು ಹೋದ. ಹೋಗಿ 1 ತಾಸು 2 ತಾಸು ಆಗಿತ್ತು. ತಿರುಗಿ ಬಂದ. ಹಲ್ಲು ಮುರಿದಿತ್ತು, ಅಂಗಿ ಹರಿದಿತ್ತು, ಮೊಳಕಾಲು ಹೊಡೆದಿತ್ತು. ಏನು ರೀ ಅಂತ ಸೈಕಲ್ ಕೊಟ್ರಿ ಅನ್ನವ? ಯಾಕೆ? ನಾನು ಹಲ್ಲು ಮುರಿದತ್ ನೋಡ್ರಿ, ಹಂಗೆ ಹರಿದತ್ ನೋಡ್ರಿ, ಮೊಳಕಾಲು ಹೊಡೆದತ್ ನೋಡ್ರಿ ಅಂತ. ಅವ್ರು ಅಂದರು, ನೋಡಪ್ಪ ಅಂತ. ಮಾಲಕ್ಕೆ ಅಂದ, ಆ ಮನುಷ್ಯಾಗ ನೋಡು ಸೈಕಲ್ ಬ್ರೇಕ್ ಅದು ಸರಿ ಐತಿಲ್ಲ. ಅವ್ನು ನೋಡಿದ್ರೆ ಎಲ್ಲ ಸರಿ ಐತ್ರಿ ಅಂದ. ಎಲ್ಲ ಸರಿ ಐತಿ, ಮತ್ತು ರೋಡ್ ಚೆನ್ನಾಗೈತಿಲ್ಲ ತಮ್ಮ, ರೋಡ್ ಡಾಂಬರ್ ರೋಡ್ ಮಾಡ್ಸ್ಯಾರಿ ಅಂದ. ರೋಡೂ ಚಲೋ ಅದ ಅಲ್ಲ, ಸೈಕಲೂ ಚಲೋ ಅದ, ಮತ್ತು ನಾನು ಹಲ್ಲು ಯಾಕೆ ಮುರಿತು, ಹಂಗೆ ಯಾಕೆ ಹರಿತು, ಮೊಳಕಾಲು ಯಾಕೆ ಹೊಡೀತು. ಆವಾಗ ಗೊತ್ತಾತು ಸಾವುಕಾರ್ಗೆ, ತಮ್ಮ ಸೈಕಲ್ ನಡೆಸ್ಬೇಕಾದ್ರೆ ಬ್ಯಾಲೆನ್ಸ್ ಬೇಕು. ಗೊತ್ತೇನ ಬ್ಯಾಲೆನ್ಸ್? ಇನ್ನೂ 10,000 ರೂಪಾಯಿ ತೊಗೊರಿ, ಅದನ್ನೂ ಕೊಟ್ಟೆ ಬಿಡ್ರಿ ಅನ್ನವ. ಸಾಧ್ಯ ಅದ ಏನ್ರಿ ಬ್ಯಾಲೆನ್ಸ್ ಮಾರಾಟ ಮಾಡೋಕ್ಕೆ? ಹಾಗೆ ನಿಮ್ಮ ಮನುಷ್ಯನ ಬ್ಯಾಲೆನ್ಸ್ ಹೌದಲ್ರಿ. ನಿಮ್ಮ ಮನುಷ್ಯನ ಬ್ಯಾಲೆನ್ಸ್ ನೀವೇ ಸಾಧನೆ ಮಾಡಿರಿ. ಸಾಧನೆ ಮಾಡೋಕ್ಕೆ ಎಲ್ಲಿ ಅಲ್ಲಿ ಅಂತೀಯಲ್ಲ, ಸಾಧಕ ಅಂತ ಯಾರು ಏನ್ಬೇಕು? ತಲೆ ಬಡಿಸಿ ಲುಂಗಿ ಸುತ್ಕೊಂಡು ತಿರುಗಾಡೋಂಗ ನಿಮ್ಮ ದೃಷ್ಟಿಯಾಗಿ ಅವನ ಸಾಧಕ ನಂಗೆ ಕಾಣಬಹುದು ಏನ್ರಿ. ಸಾಧನಕರ್ತ ಸಾಧಕ.
ಸಾಧನೆಯನ್ನು ಮಾಡೋನಿಗೆ ಸಾಧಕ ಅಂತಾರೆ ವಿನಃ ಮ್ಯಾಲೆ ಏನೇನೇನು ನಾವು ಡ್ರೆಸ್ ಹಾಕ್ಕೊಂಡು ಮಂದಿಗೆ ಮೋಸ ಮಾಡಕ್ಕೆ ಹೋಗ್ತೀವೋ ಏನಾಗಂಗಿಲ್ಲ ಅದರಿಂದ ಯಾವ ಕೆಲಸನೂ ಸುಮ್ಮನೆ ಹಾಳಾಕೈತಿ, ವ್ಯರ್ಥ ಆಕೈತಲ್ಲ. ಆದ್ದರಿಂದ ಸಾಧನೆಯನ್ನು ಚೆನ್ನಾಗಿ ಶ್ರದ್ಧೆಯಿಂದ ಮಾಡಿದ ಅಂತ ಅಂದರೆ ಏನ್ರಿ ಅದು ಹಾಗೇ ತೀರ್ತದೆ. ಯಾಕೆ ವೇದಗಳು ಗುರುಗಳು ಸುಳ್ಳನ್ನು ಹೇಳುವುದಿಲ್ಲ, ಶ್ರದ್ಧೆ ಅಂತ ಕರೀತಾರೆ ಅದಕ್ಕೆ. ಆ ಶ್ರದ್ಧೆಯಿಂದ ವೈರಾಗ್ಯನೂ ಬೇಕು, ಅಭ್ಯಾಸ ಅಂತೂ ಆತತ್ತು. ವೈರಾಗ್ಯ ಯಾಕೆ ಬೇಕ್ರಿ? ವೈರಾಗ್ಯ ಯಾಕೆ ಬೇಕು ಅಂತ ಕೇಳಿದ್ರೆ ಮನಸ್ಸಿಗೊಂದು ಭ್ರಮ, ಯಾವ ಚಂಚಲಕತ್ತಿಲ್ಲ ಆ ಚಂಚಲಯುಕ್ತವಾದ ಮನಸ್ಸಿಗೊಂದು ಭ್ರಮ. ಏನು ಭ್ರಮ ಆತಿ? ವಿಷಯದಲ್ಲಿ ಸುಖ ಐತಿ ಅಂತ ಭ್ರಮ ಅದ ಐತಿ ಅಲ್ರಿ. ಮತ್ತು ಅದು ಹಂಗೆ ಆತಂತೆ ಓಡ್ತೈತೆ ಹೊರಗೆ. ಅದ್ರಿ ವಿಷಯದಲ್ಲಿ ಸುಖ ಐತಿ ಅಂತೇನು ಭ್ರಮ ಆಗೈತಿ ಅಲ್ಲ, ಆ ಭ್ರಮೆಯನ್ನು ಕಳೆಯೋದಕ್ಕೆ ವೈರಾಗ್ಯ ಅಂತ ಕರೀತಾರೆ. ಮತ್ತೇನದ? ಆ ಮನಸ್ಸಿನ ಭ್ರಮೆ ಏನದಲ್ಲ ಅದನ್ನ ಕಳ್ಕೊ. ಅದು ಕಳ್ಕೊಂಡ್ರಿ ಅಂತಂದ್ರೆ ಆವಾಗ ಏನಾಕತಿ ಅಂತ ಕೇಳಿ ವೈರಾಗ್ಯ ಪ್ರಾಪ್ತಿ ಆಗ್ತದೆ. ದೋಷ ದರ್ಶನವೇ ಬೀಜ ಅಂತಾರೆ ಇಲ್ರಿ. ಒಂದು ಅಣುವಿಂದ ಬಿಡುವುದೇ ರೂಪು, ಮತ್ತೆರಗದಂತಿರುವುದೇ ಕಾರ್ಯ. ದೋಷ ದರ್ಶನ ಆಗ್ಬೇಕು ಅಂದ್ರೆ ವೈರಾಗ್ಯ ಬರಬೇಕಾಗಿತ್ತಲ್ಲ. ಮೊಟ್ಟ ಮೊದಲೇನು ಇದು ದುಃಖ ರೂಪ ಐತಿ. ಈ ಸಂಸಾರದ ಅಥವಾ ಈ ಏನು ಪಂಚ ವಿಷಯಗಳೇನಿದಾವಲ್ಲ ಇವು ಮೋಸ ಮಾಡ್ತಾ ಇದ್ದಾವೆ. ವಿಷಯಗಳು ಮೋಸ ಮಾಡ್ತಾ ಇದ್ದಾವೆ, ನಮ್ಮ ಇಂದ್ರಿಯಗಳು ಮೋಸ ಮಾಡ್ತಾ ಇದ್ದಾವೆ, ನಮ್ಮ ಮನಸ್ಸು ಮೋಸ ಮಾಡ್ತೈತಲ್ಲ. ಇವೆಲ್ಲ ಮೋಸ ಮಾಡ್ತಕ್ಕಂಥ ನಮ್ಮಲ್ಲೇ ಅದಾವಲ್ರಿ, ನಮ್ಮನ್ನೇ ಮೋಸ ಮಾಡ್ತಾವೆ. ನಾವು ಅದನ್ನು ನಂಬಿದ್ದೀವಲ್ಲ, ಇಂದ್ರಿಯಗಳನ್ನು ನಂಬಿದ್ದೀವಿ, ಮನಸ್ಸನ್ನು ನಂಬಿದ್ದೀವಿ. ಅವು ಏನು ಮಾಡ್ತಾವ? ಮೋಸ ಮಾಡ್ತಾ ಇದ್ದಾವೆ. ಆದ್ದರಿಂದ ನೀನು ವೈರಾಗ್ಯ ಅನ್ನುವಂಥದ್ದು ಬೇಕು. ಒಬ್ಬ ಮನುಷ್ಯ ದಿನಾಲೂ ಧ್ಯಾನ ಮಾಡ್ತಿದ್ದ. ಧ್ಯಾನ ಮಾಡೋರಿಗೆ ನಿಮಗೆ ಗೊತ್ತದ ಅಲ್ಲ, ಧ್ಯಾನ ಮಾಡ್ತಿದ್ದ. ಒಂದು 5 ನಿಮಿಷ 10 ನಿಮಿಷ ಅದು ನಿಂದಿರ್ತಿತ್ತು ಪರಮಾತ್ಮನಲ್ಲಿ, ಮತ್ತು ಹೊರಗೆ ಬರ್ತಿತ್ತು. 1 ನಿಮಿಷ 2 ನಿಮಿಷ ಒಂದು 5 ನಿಮಿಷ ನಿಂದಿರ್ತಿತ್ತು, ಮತ್ತು ಹೊರಗೆ ಬರ್ತಿತ್ತು ಮನಸ್ಸು. ಧ್ಯಾನ ಮಾಡ್ಕೊತ ಮನಸ್ಸನ್ನು ನೋಡ್ಬೇಕು. ಮತ್ತು ಉಪ್ಪಿಟ್ಟಾಗೈತಿ ಇಲ್ಲೋ ಹಿಂಗೆ ಆಗಬಾರ್ದು ಧ್ಯಾನ ಅನ್ರಿ. ಆ ಮನಸ್ಸು ಧ್ಯಾನ ಅವು ಹೊರಗೆ ಬರ್ತಿತ್ತು. ಅವಾಗೊಂದು ಚಿಂತೆ, 2 ವರ್ಷ ತನಕ ನಾ ಧ್ಯಾನ ಮಾಡೇನಿ, ಯಾಕೆ ಮನಸ್ಸು ನಿಲ್ಲವಲ್ಲ, ಅದು ಹೊರಗೆ ಯಾಕೆ ಬರ್ತದೆ? ಒಂದು ದಿವಸ ಅವ ಬಜಾರಕ್ಕೆ ಹೋಗಿದ್ದ. ಹೋಗಿ ಏನೇನು ಸಾಮಾನುಗಳನ್ನು ಖರೀದಿ ಮಾಡಿದ. ಒಂದಿಷ್ಟು ಚೀಲದಾಗ ತುಂಬ್ಕೊಂಡು ಬಂದ. ಅದನ್ನು ಒಂದು ಮಳಿಗೆ ಹಾಕಿದಾಗ ಒಂದು 7-8 ವರ್ಷದ ಹುಡುಗಿತ್ತು. ಅದನ್ನು ನೋಡಿತು, ಅದರೊಳಗೆ ಏನೋ ತಿನ್ನೋ ಸಾಮಾನು ಐತಿ ಅಂಥೇಳಿ ಅದಕ್ಕೆ ಭ್ರಮ ಆಯ್ತು. ಯಾವ ಹುಡುಗಿ 8 ವರ್ಷದ. ಇನ್ಗೆ ಮುಂದೆ ಎಲ್ಲರೂ ಊಟ ಮಾಡಿ ಮಲ್ಕೊಂಡ್ರು. ಆ ಹುಡುಗಿಯೇನು ಆ ಚೀಲಾಗ ಏನೈತಿ ನೋಡಬೇಕು, ಆ ಚೀಲಾಗ ಏನೈತಿ ನೋಡಬೇಕು. ಎದ್ದು ಹಿಂಗೆ ಕೈ ಹಾಕಿತ್ತು. ಅವರಪ್ಪ ಎಚ್ಚರ ಹಾಕಲಿ ಮತ್ತೆ ಬಂದು ಮಕ್ಕೋತಿತ್ತು. ಅವು ಒಂದಿಷ್ಟು ಬಿಟ್ಟು ಮತ್ತೆ ಹುಡುಗಿ ಎದ್ದು ಪ್ರಯತ್ನ ಮಾಡ್ತಿತ್ತು. ಅವರಪ್ಪ ತಿರುಗಾಡ್ಕೊಡ್ಲೆ ಮತ್ತೆ ಅವ ಹಂಗೆ ನೋಡ್ಕೋತಾನೆ ಇದ್ದವ, ಹುಡುಗಿ ಏನೇನು ಮಾಡ್ತೈತಿ ಅಂತೇಳಿ. ಕಣ್ಣು ತೆರೆಯವ, ಕಣ್ಣು ಮುಚ್ಚವ, ಕಣ್ಣು ತೆರೆಯವ, ಕಣ್ಣು ಮುಚ್ಚವ. ಕಡೆಗೆ ಹುಡುಗಿ ಏನು ಮಾಡಿತ್ತು ಅಂತಂದ್ರೆ ಒಂದು ಚೇರ್ ಇಟ್ಕೊಂಡು ಅದ್ರ ಮ್ಯಾಲೆ ನಿಂತು ಆ ಚೀಲ್ದಾಗ ನೋಡು ತಿನ್ನು ಸಾಮಾನು ಅದ್ರಾಗ ಏನಿದ್ದಿಲ್ಲ ಹಾಕಿ ಮಕ್ಕೊಂಡು ಬಿತ್ತು. ನಿದ್ದೆ ಐತೆ ಹುಡುಗಿ. ಇದ್ರ ಮ್ಯಾಗ ಏನು ತೀತ ನಿಮಗೆ? ಚೀಲ್ದಾಗ ಏನೋ ಒಂದು ಐತೆ ಅನ್ನೋ ತನಕ ಆ ಹುಡುಗಿಗೆ ನಿದ್ದೆ ಹತ್ತಲಿಲ್ಲ. ಈ ಪ್ರಪಂಚ ಎಂಬ ಚೀಲದೊಳಗೆ ಅದಲ್ಲ, ಈ ಪ್ರಪಂಚ ಎಂಬ ಚೀಲದೊಳಗೆ ಏನೋ ಐತಂತ ಮನುಷ್ಯಂದು ಭ್ರಮ ಆಗ್ಯದ. ಆ ಭ್ರಮ ಹೋಗುವ ತನಕ ಯಾವಾಗ ಹುಡುಗಿ ಚೀಲ ಬಿಚ್ಚಿ ನೋಡಿದ್ಳು ಅದು ಏನಿಲ್ಲ ಅನ್ನೋದು ಗೊತ್ತಾಯ್ತು ಅಲ್ರಿ. ಅದು ಬಾದಿಸಿ ಗೊತ್ತಾಕತ್ತೆ. ನಿಮಗೆ ಏಕದಮ್ ಗೊತ್ತಾಗಂಗಿಲ್ಲ ಅದು. ಮೊದಲು ನಮ್ಮ ಇಂದ್ರಿಯಗಳು ನಮ್ಮ ಮನಸ್ಸು ನಮ್ಮನೆ ಮೋಸ ಮಾಡ್ತಾ ಇದ್ದಿಲ್ಲ. ಅಂಥವನ್ನು ನಾವು ನಂಬಿದೆವು, ಗುರುವಾಕ್ಯವನ್ನು ನಂಬಿಲ್ಲ ನಾವು ಅದಲ್ಲ. ಮೋಸ ಮಾಡ್ತಕ್ಕಂಥ ಮನಸ್ಸನ್ನು ನಂಬೀವಿ, ಮೋಸ ಮಾಡ್ತಕ್ಕಂಥ ಇಂದ್ರಿಯಗಳನ್ನು ನಂಬಿದ್ದೀವಿ. ಅಲ್ಲಿ ತನಕ ಏನಾಕತಿ ಅಂದ್ಕೇಳ ಈ ವಿಕ್ಷೇಪ ದೋಷದ ನಿವೃತ್ತಿ ಸಾಧ್ಯ ಇಲ್ಲ. ಅದಕ್ಕೆ ಈ ಜನ್ಮದಿಂದ ಆಗಲಿ ಮುಂದಿನ ಜನ್ಮದಲ್ಲಿ ಆಗಲಿ ಅಂತ ಬರ್ದಾರ ಅವ್ರು ಅಲ್ರಿ. ಯಾಕೆ ಅಂದ್ಕ್ಯಾರ ನೀವು ಈ ಆಧ್ಯಾತ್ಮ ಕ್ಷೇತ್ರೊಳಗೆ ಏನೇ ಸಾಧನೆ ಮಾಡಿರಿ ಅಲ್ರಿ, ನಾ ಹೇಳೋದು ಗೊತ್ತಾಕತ್ತಿಲ್ಲ. ನೀವು ಆಧ್ಯಾತ್ಮ ಕ್ಷೇತ್ರೊಳಗೆ ಏನೇ ಸಾಧನೆ ಮಾಡಿರಿ ಅದು ನಿಮ್ಮ ಜೊತೆಗೆ ಬರ್ತೈತಿಲ್ರಿ ಸಾಧನೆ. ನೀವು ಧ್ಯಾನ ಮಾಡಿರಿ, ಜಪ ಮಾಡಿರಿ,
ಗುರುಗಳು ಸೇವಾರೆ ಮಾಡಿರಿ, ಏನಾರ ಮಾಡಿ, ನೀವೇನು ಮಾಡಿರಿ ಆ ಪುಣ್ಯ ನಿಮ್ಮ ಜೊತೆಗೆ ಬರ್ತದೆ. ನೀವು ಗಳಿಸಿದ ಹೊಲ, ನೀವು ಗಳಿಸಿದ ಟ್ರೆಜರ್ ಒಳಗಿನ ರೊಕ್ಕ ನಿಮ್ಮ ಜೊತೆ ಬರ್ತೈತೇನು? ಯಾವ್ದು ಜೊತೆಗೆ ಬರೋದಿಲ್ಲ ಅದ್ರ ಸಲುವಾಗಿ ಆಯುಷ್ ಬಂಡೆಲ್ಲ ಕಳೀತಾನಲ್ಲ, ಹೌದಲ್ರಿ? ಮತ್ತು ಯಾವುದು ತಾನು ಜೊತೆಗೆ ಬರೋದಿಲ್ಲ ಅದ್ರ ಸಲುವಾಗಿ ಆಯುಷ್ಯ ಹಾಳಾಯ್ತು. ಎಷ್ಟದು ಜನ್ಮ ಆಳ್ತಿಲ್ಲ ಅದಕ್ಕೆ. ಆದ್ದರಿಂದ ನಾವು ವಿಶ್ವಾಸ ಇಡಬೇಕು. ಈ ಜನ್ಮದಾಗ ಆಗಲಿಲ್ಲ, ನಾವು ಶ್ರವಣ ಮಾಡಿದ್ದ ಫಲ ಮುಂದಿನ ಜನ್ಮದಾಗ ಆಗ್ತೈತಿ. ಅರ್ಜುನ ಪ್ರಶ್ನೆ ಮಾಡ್ಯಾನ, ಭಗವಂತ ನೀ ಸಾಧನೆ ಮಾಡು ಅಂತೀಯಲ್ಲ, ಸಾಧನೆ ಮಾಡ್ತಕ್ಕಂಥ ಸಾಧಕ ಮಾಡಕ್ಕೆ ಹತ್ತಿದ್ದ, ಕೆಲವು ದಿವಸ ಮಾಡಿದ, ಪರಂತು ಆಯುಷ್ಯ ತೀರಿ ಅವನ ಪ್ರಾಣ ಹೋತು. ಅವನು ಸತ್ತ ಅಂದ ಬಳಿಕ ಅವನು ಮಾಡಿದ್ದೆಲ್ಲ ವ್ಯರ್ಥ ಆತಿರ್ಲೋ ಅಂತ ಕೇಳಿದ್ರೆ, ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋ ವಿಜಾಯತೆ. ತಮ್ಮ ಅರ್ಜುನ ಅವು ಮಾಡಿ ಇದು ತಿಳ್ಕೊರಿ, ಆಧ್ಯಾತ್ಮ ಕ್ಷೇತ್ರದಲ್ಲೇ ಮತ್ತು ನಿಮ್ಮ ಮನ್ಯಾಗ ಲೌಕಿಕ ಏನು ಬೇಕಾದ್ರೆ ಏನೂ ಆಗಂಗಿಲ್ಲ. ಆಧ್ಯಾತ್ಮ ಕ್ಷೇತ್ರದೊಳಗೆ ನಿಮಗೆ ಈಗ ಫಲ ಕೊಡಲಿಲ್ಲ ಅಂತಂದರೂ ಕೂಡ ಅದು ಮುಂದಿನ ಜನ್ಮದಲ್ಲಿ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಬಹಳ ಜನ್ಮಗಳು ಸುಮ್ಮ ಹುಟ್ಟು ಸಾತದಲ್ಲ, ಸಾಧನೆ ಮಾಡ್ಕೋ ಅಂತ ಬಂದಿರುವ ಬಹಳ ಜನ್ಮಗಳು, ಹೌದಲ್ಲ? ಮತ್ತು ಬಹಳ ಜನ್ಮಗಳಂತ ನಾವು ಆ ಸಾಧನೆಯನ್ನು ಮಾಡಿದ್ರೆ ಸಾಕಷ್ಟು ಜನ್ಮಗಳು ಆಗ್ಯಾವ, ಕರೆ ಅದರಿಂದ ಏನು ಪ್ರಯೋಜನ ಆಗಂಗಿಲ್ಲ. ಆದ್ದರಿಂದ ಸಾಧನೆ ಮಾಡಿದ ಅನೇಕ ಜನ್ಮಗಳ ಫಲ ಯಾವಾಗ ಜ್ಞಾನ ಆಯ್ತು ಅಂದರೆ ಅದು ಫಲ ಕೊಡ್ತು ಅಂತ ತಿಳ್ಕೊತಮ್ಮ. ಆವ ಜನ್ಮದ ಪುಣ್ಯದ ಫಲವೆಂದು ಕುರು ಹಿಡಿಯಲುವುದು ಜೀವಭಾವವನ್ನು ನೋಡಿದ ನಿಜನಿಷ್ಠೆಯ. ಯಾವ ಜನ್ಮ ಪುಣ್ಯ ಅಂತ ನಾವು ತಿಳ್ಕೊಳಕ್ಕೆ ಸಾಧ್ಯದಪ್ಪ? ಅನಂತ ಜನ್ಮದಲ್ಲಿ ನಿಷ್ಕಾಮ ಉಪಾಸನೆ, ನಿಷ್ಕಾಮ ಕರ್ಮಗಳನ್ನು ಮಾಡಿದ್ದರಿಂದ ಅಂತಃಕರಣ ಶುದ್ಧಿಯಾಗಿ ಶ್ರವಣ ಮಾತ್ರದಿಂದ ಜ್ಞಾನಕ್ಕೈತೆ. ಅಂತಃಕರಣ ಶುದ್ಧಿಯಾದವನಿಗೆ ಶ್ರವಣ ಮಾತ್ರ ಜ್ಞಾನಕ್ಕೆ. ಅಂತಕ್ಕೆ ಶುದ್ಧಿ ಇದ್ದಿದ್ದಿಲ್ಲ ಅಂದ್ರೆ ಮನನ ನಿಧಿಧ್ಯಾಸನ ಅವಲ್ರಿ. ಮತ್ತು ಅಂತಃಕರಣ ಶುದ್ಧಿ ಆದ ಒಂದು ಮಾತು ಕೇಳಿದ ಅಂದ್ರೆ ಖಲಾಸ ಆಯ್ತು. ಯಾಕೆ ತಯಾರಿ ಮಾಡ್ಕೊಂಡು ಬಂದ, ನಾವು ಹಿಂದಿನ ಜನ್ಮದಾಗ ಸಾಕಷ್ಟು ತಯಾರಿ ಮಾಡ್ಕೊಂಡು ಬಂದ. ಅವಾಗ ಗುರುಗಳು ಉಪದೇಶ ಮಾಡ್ತಾ ಇದ್ದಾರೆ, ತತ್ ತ್ವಮಸಿ. ಅಷ್ಟರ ಮೇಲೆ ಅವಾಗ ಜ್ಞಾನ. ಯಾಕೆ? ಆ ವಾಕ್ಯದ ಮೇಲೆ ಅವಾಗ ಶ್ರದ್ಧೆ ಅದ, ಅವನ ಅಂತಃಕರಣ ಪರಿಶುದ್ಧದ. ಆದ್ದರಿಂದ ಅವನ ಶ್ರವಣ ಮಾತ್ರದಿಂದ ಜ್ಞಾನ ಆಗ್ತದೆ. ನಾವು ಸ್ವಲ್ಪ ನೀವು ಹೇಳಿಲ್ಲ, ಅದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನಕ್ಕೆ ಕಾರಣ ಏನೋ? ಕಿಂಚಿತ್ತ ಮಲವಿಕ್ಷೇಪದ. ಇಲ್ಲೇ ಆಯ್ತು ಉತ್ತರನ, ಇಲ್ಲೇ ಅದ. ನೀವು ಕಿಂಚಿತ್ ಅವಸರ ಮಾಡಿ ದೌಡ್ ಒಂದಿಟ್ಟು ಶ್ರವಣ ಮಾಡಿ ಒಂದಿಟ್ಟು ಸಾಧನ ಶಿಬಿರಕ್ಕೆ ಹೋಗಿ ನಾವು ಜ್ಞಾನ ಮಾಡ್ಕೋಬೇಕಂತ ಅವಸರ ಮಾಡೋಕ್ಕೆ ಹೋದ್ರಿ ಅಂದ್ರೆ ಏನುವುದಿಲ್ಲ. ಕಿಂಚಿತ್ ಮಲವಿಕ್ಷೇಪ ದೋಷ ಇರುವುದರಿಂದ ಶ್ರುತಿಯಲ್ಲಿ ನಾನತ್ವದ ಜ್ಞಾನ, ಭೇದವಾದಿ ಪಾಮರ ಪುರುಷರ ಸಂಘದ ಸಂಸ್ಕಾರ ಇವು ಅದಾವಂದ್ರೆ ನಿಮಗೆ ಜ್ಞಾನ ಆಗುವುದಿಲ್ಲ, ಪ್ರತಿಬಂಧಕದ. ಆದ್ದರಿಂದ ಇಲ್ಲಿ ಹೇಳಬೇಕಾದದ್ದೇನು ಅಂತ ಕೇಳ, ಅನಂತ ಜನ್ಮದಲ್ಲಿ ಮಾಡಿರ್ತಕ್ಕಂಥ ನಿಷ್ಕಾಮ ಕರ್ಮ ಹಾಗೂ ಅನಂತ ಜನ್ಮದಲ್ಲಿ ಮಾಡಿರ್ತಕ್ಕಂಥ ನಿಷ್ಕಾಮ ಉಪಾಸನೆ ಇವುಗಳಿದ್ದುಪ ಅಂತ ಅಂದ್ರೆ ಅದರಿಂದ ಮಲದೋಷ, ವಿಕ್ಷೇಪ ದೋಷ ಹೋಗ್ತದೆ. ಆವರಣ ದೋಷ ಅದರಿಂದ ಹೋಗ್ಕತ್ತೀರಿ ಅಂತ ಕೇಳಿದ್ರೆ ಜ್ಞಾನದಿಂದ. ಕತ್ತಲೆ ಬಡ್ದ್ರೆ ಪೂಜೆ ಮಾಡಿದ್ರೆ ಹೋಗ್ಕತ್ತೇನ್ರಿ? ಉದಿನ ಕಡ್ಡಿ ಹಚ್ಚಿ ಬೆಳಗ್ಗೆ ನೋಡ್ಬೇಕಾರೆ ಒಂದೆರಡು ಕಾಯಿ ಹೊಡೆದು ನೋಡ್ರಿ, ಕತ್ತಲಿ ಹೋಗ್ಕತ್ತೇನು? ಹೋಗುದಿಲ್ಲ. ಕತ್ತಲಿಗೆ ಒಂದೇ ಏನು ಬೆಳಕ ತೊಗೊಂಡು ಬಾ. ಅದು ಕತ್ಲಿ ನ್ಯಾಯಾಧೀಶರ ಮುಂದೆ ತಕರಾರು ಮಾಡ್ತಂತ. ನೋಡ್ರಿ ನ್ಯಾಯಾಧೀಶರ, ಈ ಸೂರ್ಯ ನಮ್ಮನ್ನ ನಿಂದ್ರಗುಡುವಲ್ಲ, ನಮ್ಮನ್ನ ಓಡ್ಸಾಕತ್ಯ, ತಕರಾರು ಮಾಡಿರಿ, ನೋಡಿ ಅವ್ನು ಕರೆಸಿ ತಾಕೀತು ಮಾಡಿರಿ ಅಂದರು. ಅವ್ರಂದರು, ಅವನು ನಿಮ್ಮ ಸೂರ್ಯ ಏನದಲ್ಲ ನಿಮ್ಮನ್ನು ಕಾಡ್ತಾನೆ, ಅವನು ಸ್ವಲ್ಪ ಹಿಡ್ಕೊಂಡು ಬರ್ರಿ. ಏನೋ ತಕ್ಕ ಹುಡುಕ್ಯಾಡಕತ್ತಿದೆ ಅದು ಕಾತ್ಲಿ ಯಾರನ್ನು? ಸೂರ್ಯನ ಸಿಕ್ಕಿ ಅದು. ಆಗ ಅಜ್ಞಾನ ಏನದ ಅಂತ ಕೇರೆ ಅದು ಆವರಣ ದೋಷ. ಅದು ಏನಾಗ್ತದೆ ಅಂತ ಕೇರೆ ತತ್ವಜ್ಞಾನದಿಂದಲೇ ನಿವೃತ್ತಿ ಆಗ್ತದೆ. ತತ್ವಜ್ಞಾನದ ಹೊರತಾಗಿ ಮತ್ತೊಂದರಿಂದ ನಿವೃತ್ತಿ ಆಗುವುದಿಲ್ಲ. ಯಾವ ಪುರುಷನು ನಿಷ್ಕಾಮ ಕರ್ಮ ಮತ್ತು ಉಪಾಸನೆಯನ್ನು ಮಾಡಿ ಮಲ ಮತ್ತು ವಿಕ್ಷೇಪ ದೋಷಗಳನ್ನು ನಾಶ ಮಾಡಿಕೊಂಡಿರುವನೋ
ಮತ್ತು ಒಂದು ಅಜ್ಞಾನ ಅಂದರೆ ಸ್ವರೂಪದ ಆವರಣ ಮಾತ್ರವು ಯಾವ ಚಿತ್ತದಲ್ಲಿ ಉಳಿದುಕೊಂಡಿರುವುದೋ ಮತ್ತು 4 ಸಾಧನೆಗಳಿಂದ ಕೂಡಿದ ಪುರುಷನು ಅಧಿಕೃತ ಅಂದರೆ ಅಧಿಕಾರಿ ಇರುವನು. ಮಲಕ್ಷೇಪ ದೋಷ ಕಳ್ಕೊಂಡಿರಬೇಕು, ಆವರಣ ಒಂದು ಉಳ್ಕೊಂಡಿರಬೇಕು, ಸಾಧನ ಚತುಷ್ಟಯ ಸಂಪನ್ನ ಆಗಿರಬೇಕು, ಅವನಿಗೆ ಅಧಿಕಾರಿ ಅಂತಾರ ಹೊರತು ಇದರೊಳಗೆ ಏನಾರು ಒಂದು ಕಡಿಮೆ ಇತ್ತರ ಅಧಿಕಾರಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗಾರೆ ಆ ಅಧಿಕಾರಿ ಅಂದರೆ ಯಾರೀ ಅಂತ ಕೇಳಿದ್ರೆ ನಾಳಿನ ದಿವಸ ಆ ವಿಚಾರವನ್ನು ಮಾಡೋಣ. ಸದ್ಗುರುನಾಥ ಮಹಾರಾಜ್